ವಿದ್ಯಾರ್ಥಿಗಳೇ, ಇವತ್ತು ನಾವು ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ಭಾಗ 2 ಸಮಗ್ರ ಅರ್ಥಶಾಸ್ತ್ರದ ವಿಚಾರವನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ ಮೊದಲನೇ ಅಧ್ಯಾಯ ಪೀಠಿಕೆ. ಈ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಅರ್ಥಶಾಸ್ತ್ರದ ಒಂದು ಶಾಖೆಯಾಗಿದೆ. ಅರ್ಥಶಾಸ್ತ್ರವನ್ನು ಸುಲಭವಾಗಿ ಅಧ್ಯಯನ ಮಾಡುವ ದೃಷ್ಟಿಯಿಂದ 2 ಭಾಗಗಳಾಗಿ ನಾವು ನೋಡ್ತೀವಿ. ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ, ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಈಗಾಗಲೇ ನಾವು ಕಳೆದ ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದ್ದೀವಿ. ಅಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು, ಮತ್ತೆ ಅನುಭೋಗಿಯ ವರ್ತನಾ ಸಿದ್ಧಾಂತ, ಮತ್ತೆ ಉತ್ಪಾದನಾ ವೆಚ್ಚ, ಹಾಗೆಯೇ ಮಾರುಕಟ್ಟೆ, ಇವೆಲ್ಲ ವ್ಯವಸ್ಥೆಗಳನ್ನ, ಈ ಅಧ್ಯಾಯಗಳನ್ನ ನಾವು ಅಧ್ಯಯನ ಮಾಡಿದ್ವಿ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕ ಘಟಕಗಳನ್ನ ಕುರಿತು ಅಧ್ಯಯನ ಮಾಡ್ತೀವಿ. ಆರ್ಥಿಕತೆಯ ವೈಯಕ್ತಿಕ ಘಟಕಗಳನ್ನ ಕುರಿತು ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಒಬ್ಬ ಅನುಭೋಗಿಯ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡ್ತೀವಿ, ಒಬ್ಬ ಉತ್ಪಾದಕನ ಬಗ್ಗೆ ಕುರಿತು ಅಧ್ಯಯನ ಮಾಡ್ತೀವಿ, ಹಾಗೆಯೇ ಉತ್ಪಾದನಾಂಗಗಳ ಬೆಲೆಗಳು ಹೇಗೆ ನಿರ್ಧಾರ ಆಗ್ತವೆ ಅನ್ನೋದನ್ನ ನಾವು ಅಧ್ಯಯನ ಮಾಡ್ತೀವಿ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕ ಘಟಕಗಳನ್ನು ಕುರಿತು ಅಧ್ಯಯನ ಮಾಡೋದ್ರಿಂದ ಅಲ್ಲಿ ಅದನ್ನ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಅಂತ ಹೇಳಿದ್ರೆ ವಿಶಾಲ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ, ಅಥವಾ ದೊಡ್ಡದು ಅಂತ. ಮ್ಯಾಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಅಂತ ಹೇಳಿದ್ರೆ ಅದು ದೊಡ್ಡದು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ, ಅಂದ್ರೆ ವಿಶಾಲವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನ ನಾವು ನೋಡ್ತೀವಿ. ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ಈ ವರ್ಷದ ಅಧ್ಯಾಯದಲ್ಲಿ ಮುಖ್ಯವಾಗಿ ಒಟ್ಟು 6 ಅಧ್ಯಾಯಗಳಿದ್ದು ಪಠ್ಯಕ್ರಮದ ಪ್ರಕಾರ. ಆದರೆ ಈ ಒಂದು ಸಂಕಷ್ಟದ ಸನ್ನಿವೇಶದಲ್ಲಿ, ಈ ಕೊರೋನಾ ಸಂಕಷ್ಟದ ಸನ್ನಿವೇಶದಲ್ಲಿ ಆಗಿ ನಮಗೆ 2 ಅಧ್ಯಾಯಗಳನ್ನ ಈ ಸಾರಿ ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ನೀವು ಅಧ್ಯಯನ ಮಾಡ್ತಕ್ಕಂಥದ್ದು 4 ಅಧ್ಯಾಯಗಳನ್ನು ನಾವು ನೋಡ್ತೀವಿ. ಒಂದು ಮೊದಲನೇ ಅಧ್ಯಾಯ ಪೀಠಿಕೆ, 2ನೇ ಅಧ್ಯಾಯ ರಾಷ್ಟ್ರೀಯ ಆದಾಯ, 3ನೇ ಅಧ್ಯಾಯ ಹಣದ ಸಿದ್ಧಾಂತ, ಹಾಗೆಯೇ 4ನೇ ಅಧ್ಯಾಯ ಮುಖ್ಯವಾಗಿ ಅನುಭೋಗಿಯ ವರ್ತನ ಅಥವಾ ಒಂದು ಹೂಡಿಕೆಯ ಸಿದ್ಧಾಂತಗಳನ್ನ ನಾವು ನೋಡ್ತೀವಿ. ಅಲ್ಲಿ ಕೇನ್ಸನ್ ಅವರ ಮುಖ್ಯವಾಗಿರ್ತಕ್ಕಂಥದ್ದು ಅನುಭೋಗದ ಬಿಂಬಕ ಮತ್ತು ಹೂಡಿಕೆಯ ಸಿದ್ಧಾಂತಗಳನ್ನ 2 ಭಾಗಗಳಾಗಿ ನೋಡ್ತೀವಿ. ಹೀಗಾಗಿ ಈ ಒಂದು ವಿಷಯ ಭಾಗ 2 ಸಮಗ್ರ ಅರ್ಥಶಾಸ್ತ್ರ. ಈಗಾಗಲೇ ಒಂದು ಭಾಗವನ್ನು ನಾವು ನೋಡಿದ್ದೀವಿ, ಅಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ. ಅಲ್ಲಿಯೂ ಸಹ ಒಟ್ಟು 6 ಅಧ್ಯಾಯಗಳಿದ್ದವು. ಆ 6 ಅಧ್ಯಾಯದಲ್ಲಿ ಈ ವರ್ಷದ ಪ್ರಸಕ್ತ ಶೈಕ್ಷಣಿಕ ವರ್ಷ 2020-21ರ ಶೈಕ್ಷಣಿಕ ವರ್ಷದಲ್ಲಿ 4 ಅಧ್ಯಾಯಗಳನ್ನ ಮಾತ್ರ ವಿಶ್ಲೇಷಣೆಯನ್ನ ಮಾಡಿದ್ದೀವಿ. ಹಾಗಾಗಿ ಈ ವರ್ಷ ನಾವು ಇಲ್ಲಿ ಒಟ್ಟು 8 ಅಧ್ಯಾಯಗಳು, ಭಾಗ 1ರಲ್ಲಿ 4, ಭಾಗ 2ರಲ್ಲಿ 4 ಅಧ್ಯಾಯಗಳನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟು 8 ಅಧ್ಯಾಯಗಳನ್ನ ನಾವು ಈ ವರ್ಷ ಅಧ್ಯಯನ ಮಾಡ್ತೀವಿ. ಈಗ ಮೊದಲನೇ ಅಧ್ಯಾಯ. ಈ ಮೊದಲನೇ ಅಧ್ಯಾಯದಲ್ಲಿ ಪೀಠಿಕೆ ಅಂತ ಹೇಳಿದ್ರೆ ಸಮಗ್ರ ಅರ್ಥಶಾಸ್ತ್ರದ ಒಂದು ಸಂಕ್ಷಿಪ್ತ ವಿವರಣೆಯನ್ನ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡ್ತೀವಿ. ಈ ಒಂದು ಇಂಟ್ರೊಡಕ್ಷನ್ಸ್ ಅಥವಾ ಪೀಠಿಕೆಯಲ್ಲಿ ಮುಖ್ಯವಾಗಿ ಸಮಗ್ರ ಅರ್ಥಶಾಸ್ತ್ರ ಅಂದ್ರೆ ಏನು, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವಿಷಯ ವಸ್ತುಗಳು ಯಾವುದು ಅನ್ನೋದನ್ನು ತಿಳ್ಕೊಂತೀವಿ. ಆನಂತರ ಸಮಗ್ರ ಅರ್ಥಶಾಸ್ತ್ರಕ್ಕೂ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನ ಈ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಆನಂತರ ಮತ್ತೊಂದು ಸಮಗ್ರ ಅರ್ಥಶಾಸ್ತ್ರದ ಉದಯಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು, ಹಾಗೆಯೇ ಬಂಡವಾಳಶಾಹಿ ಆರ್ಥಿಕತೆ ಹಾಗೂ ಅರ್ಥವ್ಯವಸ್ಥೆಯಲ್ಲಿ ಕುಟುಂಬ ಮತ್ತು ಸರ್ಕಾರದ ಪಾತ್ರಗಳ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅರ್ಥವ್ಯವಸ್ಥೆಯಲ್ಲಿ ಹಾಗಾಗಿ ಅತ್ಯಂತ ಸಣ್ಣದಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂತಹ ಒಂದು ಈ ಅಧ್ಯಾಯವನ್ನು ನಾವು ನೋಡಬಹುದು. ಹಾಗೆಯೇ ಪರೀಕ್ಷಾ ದೃಷ್ಟಿಯಿಂದ ಬಂದರೆ ಈ ಅಧ್ಯಾಯದ ಮೇಲೆ ನಿಮಗೆ ಈ ವರ್ಷದಲ್ಲಿ 8ರಿಂದ 10 ಅಂಕದ ಪ್ರಶ್ನೆಯನ್ನ ಕೇಳುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಒಂದು 4 ತಾಸಿನ ವಿಷಯದಲ್ಲಿ ನಾವು
ಇದನ್ನ ಈ ಅಧ್ಯಾಯವನ್ನು ಮಾಡ್ತೀವಿ. ಈಗ ಮೊದಲನೇದಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಇಂಟ್ರೊಡಕ್ಷನ್ ಅಥವಾ ಪೀಠಿಕೆ. ಈ ಪೀಠಿಕೆಯಲ್ಲಿ ಸಮಗ್ರ ಅರ್ಥಶಾಸ್ತ್ರ ಹೇಗೆ, ಸಮಗ್ರ ಅರ್ಥಶಾಸ್ತ್ರ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತೀವಿ. ಸಮಗ್ರ ಅರ್ಥಶಾಸ್ತ್ರದ ವಿಶ್ಲೇಷಣಾ ವಿಧಾನಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಸಂಕೀರ್ಣವಾಗಿರ್ತಕ್ಕಂತಹ ವಿವಿಧ ಸ್ತರಗಳನ್ನು ಪರಿಶೀಲಿಸುತ್ತದೆ. ಸಮಗ್ರ ಅರ್ಥಶಾಸ್ತ್ರ ಸಂಕೀರ್ಣವಾಗಿರ್ತಕ್ಕಂತಹ ಸಂಕೀರ್ಣವಾದ ವಿವಿಧ ಸ್ತರಗಳ ಪರಿಶೀಲನೆ, ಸಂಕೀರ್ಣವಾಗಿರ್ತಕ್ಕಂತಹ ವಿವಿಧ ಸ್ತರಗಳನ್ನು ಪರಿಶೀಲಿಸುತ್ತದೆ. ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇಲ್ಲಿ ಸಂಕೀರ್ಣವಾಗಿರುವ ಒಂದು ಕಾಂಪ್ಲೆಕ್ಸ್ ವಿಷಯವಾಗಿದೆ. ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ, ಸಂಕೀರ್ಣ ಅಂದ್ರೆ ಏನು? ಸಂಕೀರ್ಣ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಭಾವ ಬೀರುವಂತಹ ಅಂಶಗಳನ್ನು ನಾವು ಅಧ್ಯಯನ ಮಾಡಲೇಬೇಕಾಗುತ್ತದೆ. ಇಲ್ಲಿ ಒಂದು ಸಂಗತಿ, ಒಂದು ಸಮಸ್ಯೆ ಸೃಷ್ಟಿಗೆ ಮತ್ತೊಂದು ಹಲವಾರು ಸಂಗತಿಗಳು ಕಾರಣವಾಗಿರ್ತವೆ. ಹಾಗಾಗಿ ಆ ಹಲವಾರು ಈ ಸಂಗತಿಗಳು, ಚಲಕೆಗಳನ್ನು ಕುರಿತು ಅಧ್ಯಯನ ಮಾಡಬೇಕಾಗುತ್ತದೆ. ಹಾಗಾಗಿ ಅರ್ಥಶಾಸ್ತ್ರ, ಈ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಸಂಕೀರ್ಣವಾಗಿರ್ತಕ್ಕಂಥ ವಿವಿಧ ಸ್ತರಗಳ ವಿಶ್ಲೇಷಣೆ. ಈಗ ಉದಾಹರಣೆಗೆ ಇಲ್ಲಿ ಒಂದು ಬೆಲೆಗಳ ಮಟ್ಟದಲ್ಲಿ ಬೆಲೆಯ ಸರಕುಗಳ ಬೆಲೆಗಳು ಹೆಚ್ಚಾಗ್ತಾ ಇದ್ದಾವೆ ಅಥವಾ ಕಡಿಮೆ ಆಗ್ತಾ ಇದ್ದಾವೆ ಅನ್ನೋದನ್ನ ಒಂದು ಸಮಸ್ಯೆ. ಸರಕಿನ ಬೆಲೆಗಳು ಹೆಚ್ಚಾಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆ, ಹೆಚ್ಚಾಗೋದಕ್ಕೆ ಕಾರಣ ಏನು, ಕಡಿಮೆ ಆಗೋದಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳನ್ನ ಈ ಸಮಗ್ರ ಅರ್ಥಶಾಸ್ತ್ರ ಪರಿಶೀಲಿಸುತ್ತದೆ. ಇಲ್ಲಿ ಸರಕಿನ ಬೆಲೆಗಳು ಅಂದ್ರೆ ಯಾವುದಾದ್ರೂ ಒಂದು ಸರಕಲ್ಲ, ಒಟ್ಟಾರೆ ಸಾರ್ವತ್ರಿಕ ಬೆಲೆಗಳು ಯಾವ ರೀತಿ ಹೆಚ್ಚಾಗ್ತಾ ಇದ್ದಾವೆ ಅಥವಾ ಕಡಿಮೆ ಆಗ್ತಾ ಇಲ್ಲವಾ, ಹೀಗೆ ಅದು ಪರಿಶೀಲನೆಯನ್ನ ಮಾಡುತ್ತದೆ. ಏರುತ್ತಿರುವ ಬೆಲೆಗಳಿಗೆ ಏನು ಕಾರಣ, ಯಾವ ಸಂಗತಿಗಳು ಕಾರಣ ಆಗ್ತವೆ. ಹಾಗಾದ್ರೆ ಸರಕುಗಳ ಬೆಲೆಗಳು ಹೆಚ್ಚಾದರೆ ಸಮಾಜದ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳನ್ನ ಇಲ್ಲಿ ಅಧ್ಯಯನ ಮಾಡಬೇಕಾಗುತ್ತದೆ. ಒಂದು ವೇಳೆ ಸರಕುಗಳ ಬೆಲೆಗಳು ಕಡಿಮೆ ಆಯಿತು ಅಂತ ಹೇಳಿದ್ರೆ ಉತ್ಪಾದಕರ ಮೇಲೆ ಯಾವ ರೀತಿ ಪರಿಣಾಮಗಳು ಉಂಟಾಗ್ತಾ ಇವೆ, ಉದ್ಯೋಗದ ಮಟ್ಟದಲ್ಲಿ ಕೂಲಿಯ ದರಗಳಲ್ಲಿ ಯಾವ ರೀತಿ ಪರಿಣಾಮಗಳು ಉಂಟಾಗ್ತಾ ಇವೆ. ಹಾಗಾಗಿ ಈ ಸರಕಿನ ಬೆಲೆಗಳು ಏರ್ತಾ ಇದಾವೋ ಅಥವಾ ಕಡಿಮೆ ಆಗ್ತಾ ಇದಾವೋ ಎಂಬುದನ್ನ ಪರಿಶೀಲಿಸುವುದು ಸಮಗ್ರ ಅರ್ಥಶಾಸ್ತ್ರ ಆಗ್ತಾ ಇದೆ. ಹಾಗಾಗಿ ಇದೊಂದು ಸಂಕೀರ್ಣವಾಗಿರ್ತಕ್ಕಂಥ ವಿಷಯ ವಸ್ತು. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಉದ್ಯೋಗದ ಸ್ಥಿತಿಗತಿಗಳು. ಇಲ್ಲಿ ಉದ್ಯೋಗದ ಮಟ್ಟದ ಬಗ್ಗೆ ಸಮಗ್ರ ಅರ್ಥಶಾಸ್ತ್ರ ಪರಿಶೀಲಿಸುತ್ತದೆ. ಅಂದ್ರೆ ಉದ್ಯೋಗಗಳು ಹೆಚ್ಚಾಗ್ತಾ ಇದಾವೋ ಕಡಿಮೆ ಆಗ್ತಾ ಇದಾವೋ, ಅಂದ್ರೆ ಉದ್ಯೋಗದ ಪ್ರಮಾಣ ಹೆಚ್ಚಾಗ್ತಾ ಇದಾವೋ ಅಥವಾ ನಿರುದ್ಯೋಗ ಏನಾದ್ರೂ ಹೆಚ್ಚಾಗ್ತಾ ಇದೆಯೋ. ಉದ್ಯೋಗ ಎಲ್ಲ ಜನರಿಗೂ ಸಹ ಉದ್ಯೋಗ ದೊರೀತಾ ಇದೆಯಾ? ಉದ್ಯೋಗ ದೊರೀಬೇಕು ಅಂತ ಹೇಳಿದ್ರೆ ಏನಾಗಬೇಕು, ಅಲ್ಲಿ ಉತ್ಪಾದಕನಿಗೆ ಹೆಚ್ಚು ಲಾಭ ಬರಬೇಕಾಗುತ್ತದೆ. ಆಗ ಉತ್ಪಾದಕ ಏನ್ ಮಾಡ್ತಾನೆ, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾನೆ. ಹೀಗಾಗಿ ಉದ್ಯೋಗದ ಮಟ್ಟ ಹೆಚ್ಚಾಗಬೇಕು, ಉತ್ಪಾದಕನ ಲಾಭ ಹೆಚ್ಚಾಗಬೇಕು, ಬೇಡಿಕೆಯ ಮಟ್ಟಗಳು ಹೆಚ್ಚಾಗಬೇಕು. ಸಮಗ್ರ ಬೇಡಿಕೆ ಅಂದ್ರೆ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಬೇಕು. ಸರಕುಗಳ ಬೇಡಿಕೆ ಹೆಚ್ಚಾಗಬೇಕು ಅಂದ್ರೆ ಜನರ ಆದಾಯ ಹೆಚ್ಚಾಗಬೇಕು. ಆಗ ಉದ್ಯೋಗದ ಸ್ಥಿತಿಗತಿಗಳು ಅಂದ್ರೆ ಉದ್ಯೋಗದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು. ಉದ್ಯೋಗದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಉತ್ಪಾದಕನ ಲಾಭ, ಹಾಗೇನೆ ಮತ್ತೆ ಸಮಗ್ರ ಬೇಡಿಕೆ, ಹಾಗೇನೆ ಆದಾಯ, ಇವೆಲ್ಲವೂ ಸಹ ಉದ್ಯೋಗದ ಮೇಲೆ ಪ್ರಭಾವ ಬೀರ್ತಾ ಇರೋದ್ರಿಂದ ಇದೊಂದು ಕಾಂಪ್ಲೆಕ್ಸ್ ಮ್ಯಾಟರ್ ಅಥವಾ ಒಂದು ಸಂಕೀರ್ಣವಾಗಿರ್ತಕ್ಕಂತಹ ವಿಷಯ ವಸ್ತು ಸಮಗ್ರ ಅರ್ಥಶಾಸ್ತ್ರ. ಹಾಗೆಯೇ ಮೂರನೇ ಒಂದು ಉದಾಹರಣೆ ನೋಡೋದಾದ್ರೆ ಅರ್ಥವ್ಯವಸ್ಥೆಯು ಉತ್ತಮವಾಗಿದೆಯೋ ಅಥವಾ ಹೇಗಿದೆ ಅನ್ನೋದನ್ನ ನಾವು ಕಂಡುಕೊಳ್ಬೇಕಾದ್ರೆ, ಅರ್ಥವ್ಯವಸ್ಥೆ ಉತ್ತಮ ಸ್ಥಿತಿಯಲ್ಲಿದೆಯೋ ಅಥವಾ ಅದೊಂದು ಸಂಕಷ್ಟಕ್ಕೆ ಏನಾದರೂ ಒಳಗಾಗ್ತದೆಯೋ ಅಥವಾ ಹದಗೆಟ್ಟಿದೆಯೋ
ಅರ್ಥವ್ಯವಸ್ಥೆ ಅಂತಕ್ಕಂಥದ್ದನ್ನ ನಾವು ತಿಳಿಯಬೇಕು ಅಂತ ಹೇಳಿದ್ರೆ ನಾವು ಸಮಗ್ರ ಅರ್ಥಶಾಸ್ತ್ರವನ್ನು ಓದಬೇಕಾಗುತ್ತದೆ. ಅರ್ಥವ್ಯವಸ್ಥೆ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ದೇಶದ ಆರ್ಥಿಕ ಚಟುವಟಿಕೆಗಳ ಸಂರಚನೆ, ಅದನ್ನು ನಾವು ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಆರ್ಥಿಕ ಚಟುವಟಿಕೆಗಳ ಸಂರಚನೆಯನ್ನು ನಾವು ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಆರ್ಥಿಕ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇವೆ? ಆರ್ಥಿಕ ಚಟುವಟಿಕೆಗಳು ಅಂತ ಹೇಳಿದ್ರೆ ಉತ್ಪಾದನೆ, ಅನುಭೋಗ, ವಿತರಣೆ ಇವೆಲ್ಲ ಪ್ರಕ್ರಿಯೆಗಳು ಉತ್ತಮ ಸ್ಥಿತಿಯಲ್ಲಿದ್ದಾವೋ ಅಥವಾ ಹದಗೆಡ್ತಾ ಇದ್ದಾವೋ ಅನ್ನೋದನ್ನ ನಾವು ಪರಿಶೀಲಿಸೋದು ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ. ಇಲ್ಲಿ ಉದಾಹರಣೆಗೆ ಅರ್ಥವ್ಯವಸ್ಥೆ ಉತ್ತಮ ಸ್ಥಿತಿಯಲ್ಲಿದ್ದಾವೆ ಅಂತ ಹೇಳಿದ್ರೆ ಅದೇನಾಗಿರ್ಬೇಕು? ಉದ್ಯೋಗದ ಸ್ಥಿತಿಗತಿಗಳು, ಬೆಲೆಗಳು, ಹಾಗೆಯೇ ಕೂಲಿಯ ದರ ಇವೆಲ್ಲವೂ ಸಹ ವ್ಯವಸ್ಥಿತವಾಗಿರಬೇಕು. ಈ ಎಲ್ಲ ಅಂಶಗಳು ಸಹ ಪ್ರಭಾವ ಬೀರ್ತಾ ಇರ್ತವೆ. ಹಾಗಾಗಿ ಇದೊಂದು ಸಂಕೀರ್ಣವಾಗಿರ್ತಕ್ಕಂಥ ಸ್ಥಿತಿಯಾಗಿದೆ. ಹಾಗೆಯೇ ಮತ್ತೊಂದು ನೋಡಿದ್ರೆ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸಲು ಕೈಗೊಳ್ಳಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಪರಿಶೀಲಿಸುತ್ತದೆ. ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಆರ್ಥಿಕ ಸ್ಥಿತಿಗತಿಗಳು ಅಥವಾ ಆರ್ಥಿಕ ಸುಧಾರಣೆಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ರೆ ದೇಶದಲ್ಲಿ ಉತ್ಪಾದನೆ ಮಟ್ಟ, ಉದ್ಯೋಗದ ಮಟ್ಟವನ್ನು ಹೆಚ್ಚಿಸೋದಕ್ಕೋಸ್ಕರ ಅಥವಾ ಬಡತನವನ್ನು ಕಡಿಮೆ ಮಾಡಿಸೋದಕ್ಕೋಸ್ಕರ ಯಾವ ರೀತಿ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಪರಿಶೀಲಿಸುತ್ತದೆ. ನೋಡಿ ಇಲ್ಲಿ ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಏನಾಗಿದೆ? ಒಂದು ಸಂಕೀರ್ಣವಾಗಿರ್ತಕ್ಕಂಥ ಸ್ತರಗಳು, ಒಂದು ಸರಕು ಅಂತಕ್ಕಂಥದ್ದು, ಆ ಸರಕಿನ ಬೆಲೆಗಳು ಯಾವ ರೀತಿ ಆಗ್ತವೆ, ಉದ್ಯೋಗದ ಸ್ಥಿತಿಗತಿಗಳು ಹೇಗೆ ಕಂಡು ಬರ್ತಾ ಇವೆ, ಹಾಗೆಯೇ ಅರ್ಥವ್ಯವಸ್ಥೆ ಹದಗೆಡ್ತಾ ಇದೆಯೋ ಅಥವಾ ಉತ್ತಮವಾಗಿದೆಯೋ, ಅಥವಾ ಮತ್ತೊಂದು ನೋಡೋದಂದ್ರೆ ಆರ್ಥಿಕ ಸ್ಥಿತಿಗತಿಗಳನ್ನು ಸುಧಾರಿಸಲು ಕೈಗೊಂಡಂತಹ ಕ್ರಮಗಳು ಅಥವಾ ಯೋಜನೆಗಳು, ಇವುಗಳನ್ನ ಕುರಿತು ಈ ಸಮಗ್ರ ಅರ್ಥಶಾಸ್ತ್ರ ಪರಿಶೀಲಿಸ್ತಾ ಇರೋದ್ರಿಂದ ನಾವು ಒಟ್ಟಾರೆ ಇಡೀ ಆರ್ಥಿಕತೆಯನ್ನ ಕುರಿತು ಅಧ್ಯಯನ ಮಾಡೋದೇ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿಬಹುದು. ಹೇಗೆ? ಸಮಗ್ರ ಅರ್ಥಶಾಸ್ತ್ರ ಅಂದ್ರೇನು? ಇಡೀ ಅರ್ಥವ್ಯವಸ್ಥೆಯನ್ನ ಸಮಗ್ರವಾಗಿ ಪರಿಶೀಲಿಸುವ ವಿಜ್ಞಾನವೇ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಕರಿಬಹುದು. ಯಾಕೆಂತ ಹೇಳಿದ್ರೆ ಇದು ಎಲ್ಲ ಆಯಾಮಗಳಲ್ಲಿಯೂ ಸಹ ಅಧ್ಯಯನ ಮಾಡುತ್ತದೆ. ಒಂದು ಚಲಕ ಇನ್ನೊಂದು ಚಲಕ ಮತ್ತೊಂದು ಚಲಕದೊಂದಿಗೆ ಯಾವ ರೀತಿ ಸಂಬಂಧ ಹೊಂದಿದೆ ಅಥವಾ ಅದರ ನಡುವಿನ ಅವಲಂಬನೆ ಯಾವ ರೀತಿ ಇದೆ ಅನ್ನೋದನ್ನ ಇದು ಪರಿಶೀಲಿಸ್ತಾ ಇರೋದ್ರಿಂದ ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಸಮಗ್ರವಾಗಿ ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ಕರಿಬಹುದು. ಅನಂತರ ಇದು ಈ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಉತ್ಪಾದನೆಯ ಮಟ್ಟವನ್ನ ಒಟ್ಟಾಗಿ ಚಲಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ. ಇಡೀ ಆರ್ಥಿಕತೆಯಲ್ಲಿ ಉತ್ಪಾದನೆಯ ಮಟ್ಟ ಒಟ್ಟಾಗಿ ಚಲಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ. ಉತ್ಪಾದನೆಯ ಮಟ್ಟ ಒಟ್ಟಾರೆಯಾಗಿ ಚಲಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತದೆ. ಅಂದ್ರೆ ಅರ್ಥವ್ಯವಸ್ಥೆ ಅಂತಕ್ಕಂಥದ್ದು ಹೇಗೆ ಅದು ಕಾರ್ಯನಿರ್ವಹಿಸ್ತದೆ, ಅರ್ಥವ್ಯವಸ್ಥೆಯ ಉತ್ಪಾದನಾ ಮಟ್ಟ ಅಂತಕ್ಕಂಥದ್ದು, ಉತ್ಪಾದನೆ ವ್ಯವಸ್ಥೆ ಅಂತಕ್ಕಂಥದ್ದು ಹೇಗೆ ಅದು ನಿರ್ವಹಿಸ್ತಾ ಇರ್ತದೆ ಅಂತ ಹೇಳಿದ್ರೆ ಇಲ್ಲಿ ಉತ್ಪಾದನೆಯ ಮಟ್ಟ, ಯಾವುದೇ ಸರಕುಗಳು ಅದು ಉತ್ಪಾದನೆಯ ಮಟ್ಟ ಒಟ್ಟಾರೆಯಾಗಿ ಚಲಿಸುವ ಪ್ರವೃತ್ತಿಯನ್ನ ಹೊಂದಿರುತ್ತದೆ. ಈಗ ಉದಾಹರಣೆಗೆ ನಾವು ನೋಡೋದಾದ್ರೆ, ಉದಾಹರಣೆಗೆ ಕೃಷಿ ಸರಕುಗಳು ಅಥವಾ ಆಹಾರ ಧಾನ್ಯಗಳ ಉತ್ಪಾದನೆಯ ಮಟ್ಟ ಹೆಚ್ಚಾದರೆ ಕೈಗಾರಿಕಾ ಉತ್ಪಾದನೆಯ ಪ್ರಮಾಣವೂ ಸಹ ಹೆಚ್ಚಾಗುತ್ತದೆ. ಕೃಷಿ ಮತ್ತು ಕೈಗಾರಿಕೆಯ ನಡುವೆ ಪರಸ್ಪರ ಅವಲಂಬನೆ ಇರುತ್ತೆ. ಹೀಗೆ ಪರಸ್ಪರ ಅವಲಂಬನೆ ಇರತಕ್ಕಂಥ ಕೃಷಿ ಮತ್ತು ಕೈಗಾರಿಕೆ ನಡುವೆ ಪರಸ್ಪರ ಅವಲಂಬನೆಯನ್ನ ಯಾವುದು ಪರಿಶೀಲನೆ ಮಾಡ್ತಾ ಇರುತ್ತೆ? ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಪರಿಶೀಲನೆ ಮಾಡುತ್ತದೆ. ಹಾಗಾಗಿ ಇಲ್ಲಿ ಉತ್ಪಾದನೆಯ ಮಟ್ಟವನ್ನು, ಒಂದು ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಾದರೆ ಕೈಗಾರಿಕಾ ಉತ್ಪಾದನೆ ಹೆಚ್ಚಾಗುತ್ತೆ. ಹಾಗೆ ಕೃಷಿ ಉತ್ಪಾದನೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಕೈಗಾರಿಕಾ ಉತ್ಪಾದನೆ ಕಡಿಮೆ ಆಗುತ್ತೆ. ಕೈಗಾರಿಕಾ ಉತ್ಪಾದನೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಉದ್ಯೋಗದ ಮಟ್ಟ ಕಡಿಮೆ ಆಗುತ್ತೆ. ಉದ್ಯೋಗದ ಮಟ್ಟ ಕಡಿಮೆ ಆಯಿತು ಅಂತ ಹೇಳಿದ್ರೆ ಉತ್ಪಾದನೆಯ ಮಟ್ಟ ಕಡಿಮೆ ಆಗುತ್ತೆ. ಹೀಗೆ ಒಂದಕ್ಕೊಂದು ಉತ್ಪಾದನೆಯ ಮಟ್ಟ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅಲ್ಲೇನಾಗುತ್ತೆ? ಬೇಡಿಕೆ ಕಡಿಮೆಯಾಗಿ ಸರಕುಗಳಿಗೆ ಬೆಲೆ ಕಡಿಮೆ ಆಗ್ತಾ ಹೋಗುತ್ತದೆ. ಹೀಗಾಗಿ ಇಲ್ಲಿ ಉತ್ಪಾದನೆ ಅಂತಕ್ಕಂಥದ್ದು
ಒಂದು ಕ್ಷೇತ್ರದಲ್ಲಿ ಉತ್ಪಾದನೆ ಹೆಚ್ಚಾಯಿತು ಅಂದರೆ ಮತ್ತೊಂದು ಕ್ಷೇತ್ರದಲ್ಲಿ ಉತ್ಪಾದನೆಯ ಮೇಲೆ ಅದು ಪ್ರಭಾವ ಬೀರುತ್ತದೆ. ಹೀಗಾಗಿ ಒಂದು ವಲಯ ಮತ್ತೊಂದು ವಲಯಕ್ಕಿರ್ತಕ್ಕಂಥ ಅವಲಂಬನೆಯನ್ನ ಈ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಪರಿಶೀಲಿಸುತ್ತದೆ. ಹಾಗೆ ಮತ್ತೊಂದು ನೋಡೋದಾದ್ರೆ ಈ ಬೆಲೆಗಳನ್ನು ಸಹ ಇಲ್ಲಿ ಅವಲಂಬನೆಯಾಗಿರುತ್ತದೆ. ಬೆಲೆಗಳು ಸಹ ಇಲ್ಲಿ ಹೆಚ್ಚಾಗುವ ಅಥವಾ ಇಳಿಕೆಯಾಗುವ ಪ್ರವೃತ್ತಿಯನ್ನು ನಾವು ನೋಡಬಹುದು. ಒಂದು ಸರಕಿನ ಬೆಲೆ ಹೆಚ್ಚಾದರೆ ಅದರ ಮುಂದಿನ ಸರಕಿನ ಬೆಲೆಯಲ್ಲೂ ಸಹ ಏನಾಗ್ತಾ ಇರುತ್ತೆ, ಹೆಚ್ಚಾಗುವ ಪ್ರವೃತ್ತಿಯನ್ನ ಹೊಂದಿರುತ್ತದೆ. ಈಗ ಉದಾಹರಣೆಗೆ ಪೆಟ್ರೋಲ್ ಬೆಲೆಗಳು ಹೆಚ್ಚಾದವು, ಉಳಿದ ಎಲ್ಲ ಸರಕುಗಳ ಬೆಲೆಗಳು ಸಹ ಏನಾಗ್ತಾ ಹೋಗ್ತವೆ, ಹೆಚ್ಚಾಗ್ತಾ ಹೋಗ್ತವೆ. ಹಾಗೆಯೇ ಪೆಟ್ರೋಲ್ ಬೆಲೆಗಳು ಕಡಿಮೆ ಆದವು, ಪೆಟ್ರೋಲ್ ಡೀಸೆಲ್ ಬೆಲೆಗಳು ಕಡಿಮೆ ಆದವು. ಹಾಗೆಯೇ ಉಳಿದ ಸರಕುಗಳ ಬೆಲೆಗಳು ಸಹ ಏನಾಗ್ತಾ ಹೋಗ್ತವೆ, ಕಡಿಮೆ ಆಗ್ತಾನೆ ಹೋಗ್ತವೆ. ಹಾಗಾಗಿ ಇಲ್ಲಿ ಬೆಲೆಗಳು ಸಹ ಒಟ್ಟಾರೆ ಪ್ರವೃತ್ತಿಯಾಗಿ ಚಲಿಸುತ್ತವೆ. ಒಟ್ಟಾರೆ ಪ್ರವೃತ್ತಿಯಾಗಿ ಚಲಿಸುವಂತಹ ಒಂದು ಪ್ರವೃತ್ತಿಯನ್ನು ನಾವು ನೋಡಬಹುದು. ಹಾಗೆಯೇ ಉದ್ಯೋಗದ ಮಟ್ಟಗಳು ಸಹ ಆಗ್ತವೆ. ಉದ್ಯೋಗದ ಮಟ್ಟಗಳು ಸಹ ಒಂದೇ ರೀತಿಯಾಗಿರ್ತಕ್ಕಂಥ ಚಲಿಸುವ ಪ್ರವೃತ್ತಿಯನ್ನು ಹೊಂದಿರುತ್ತವೆ. ಉದ್ಯೋಗಗಳು ಒಂದು ಕ್ಷೇತ್ರದಲ್ಲಿ ಹೆಚ್ಚಾದರೆ, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಉದ್ಯೋಗಗಳು ಹೆಚ್ಚಾದರೆ ಉಳಿದ ಕ್ಷೇತ್ರಗಳಲ್ಲಿಯೂ ಸಹ ಉದ್ಯೋಗದ ಮಟ್ಟಗಳು ಏನಾಗ್ತಾ ಹೋಗ್ತವೆ, ಹೆಚ್ಚಾಗ್ತಾ ಹೋಗ್ತವೆ. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಈ ಒಟ್ಟಾರೆ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇಡೀ ಅರ್ಥವ್ಯವಸ್ಥೆಯನ್ನ ಸಮಗ್ರವಾಗಿ ಪರಿಶೀಲಿಸುತ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಎಲ್ಲ ಸರಕು ಸೇವೆಗಳ ಉತ್ಪಾದನೆಯ ಮಟ್ಟವನ್ನು ಒಟ್ಟಾರೆಯಾಗಿ ಚಲಿಸುವ ಪ್ರವೃತ್ತಿಯನ್ನು ಹೊಂದಿರುವುದರಿಂದ ಇಡೀ ವ್ಯವಸ್ಥೆಯಲ್ಲಿ, ಇಡೀ ಆರ್ಥಿಕತೆಯಲ್ಲಿ ಯಾವ ರೀತಿ ಉತ್ಪಾದನೆಗಳು ಕಂಡು ಬರ್ತಾ ಇರ್ತದೆ. ಕೃಷಿ ಉತ್ಪಾದನೆ ಹೆಚ್ಚಾಯ್ತಾ, ಕೈಗಾರಿಕಾ ಉತ್ಪಾದನೆ ಹೆಚ್ಚಾಯ್ತು. ಕೈಗಾರಿಕಾ ಉತ್ಪಾದನೆ ಹೆಚ್ಚಾಯ್ತಾ, ಉದ್ಯೋಗದ ಮಟ್ಟಗಳು ಹೆಚ್ಚಾಗ್ತವೆ. ಉದ್ಯೋಗ ಮಟ್ಟ ಹೆಚ್ಚಾಯ್ತಾ, ಆದಾಯದ ಮಟ್ಟಗಳು ಹೆಚ್ಚಾಗ್ತವೆ. ಆದಾಯದ ಮಟ್ಟ ಹೆಚ್ಚಾಯ್ತಾ, ಬೇಡಿಕೆ ಮಟ್ಟಗಳು ಹೆಚ್ಚಾಗ್ತವೆ. ಬೇಡಿಕೆಯ ಮಟ್ಟ ಹೆಚ್ಚಾದ ಬೆಲೆಗಳು ಸಹ ಹೆಚ್ಚಾಗ್ತವೆ. ಒಂದು ಸರಕಿನ ಬೆಲೆ ಹೆಚ್ಚಾಯ್ತಾ, ಅದಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಇತರೆ ಸರಕುಗಳ ಬೆಲೆಗಳು ಸಹ ಏನಾಗ್ತಾ ಇರ್ತವೆ, ಹೆಚ್ಚಾಗ್ತಾ ಹೋಗ್ತವೆ. ಬೆಲೆಗಳು ಹೆಚ್ಚಾದಾಗ ಉತ್ಪಾದಕರಿಗೆ ಲಾಭ ಬರುತ್ತೆ, ಆಗ ಉದ್ಯೋಗದ ಮಟ್ಟಗಳು ಸಹ ಏನಾಗ್ತಾ ಇರ್ತವೆ, ಹೆಚ್ಚಾಗ್ತವೆ. ಹಾಗೆಯೇ ಒಂದು ಕ್ಷೇತ್ರದಲ್ಲಿ ಏನಾದರೂ ಉತ್ಪಾದನೆಯ ಮಟ್ಟ ಕಡಿಮೆ ಆಯಿತು ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಏನಾಗ್ತಾ ಇರ್ತವೆ, ಕಡಿಮೆ ಆಗ್ತಾ ಇರ್ತವೆ. ಅಂದ್ರೆ ಒಂದು ಕಡೆನೆ ಚಲಿಸತಕ್ಕಂತಹ ಒಂದು ಪ್ರವೃತ್ತಿಯನ್ನ ಹೊಂದಿರುತ್ತೆ. ಈ ಎಲ್ಲ ವಿಷಯಗಳನ್ನ ಕುರಿತು ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಪರಿಶೀಲನೆ ಮಾಡ್ತಾ ಇರ್ತದೆ. ಹಾಗೆಯೇ ಇಲ್ಲಿ ಮತ್ತೊಂದು ನಾವು ವಿಶ್ಲೇಷಣೆಯನ್ನ ನೋಡೋದಾದ್ರೆ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಉತ್ಪಾದನೆಯ ಮಟ್ಟ, ಬೆಲೆಗಳ ಮಟ್ಟ ಮತ್ತು ಉದ್ಯೋಗದ ಮಟ್ಟಗಳ ಒಂದು ಪರಸ್ಪರ ಸಂಬಂಧವನ್ನ ಕುರಿತು ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಉದ್ಯೋಗ ಮಟ್ಟ, ಉದ್ಯೋಗ, ಬೆಲೆಗಳು ಹಾಗೂ ಉತ್ಪಾದನೆ ಇವುಗಳ ನಡುವೆ ಇರತಕ್ಕಂಥ ಸಂಬಂಧಗಳನ್ನು ಅಧ್ಯಯನ ಮಾಡುತ್ತದೆ. ಬೆಲೆಗಳು, ಉತ್ಪಾದನೆ ಮತ್ತು ಉದ್ಯೋಗ ಹಾಗೆಯೇ ಬೆಲೆಗಳು, ಇವುಗಳ ನಡುವೆ ಇರತಕ್ಕಂತಹ ಪರಸ್ಪರ ಸಂಬಂಧವನ್ನ ಇದು ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರ ಉತ್ಪಾದನೆ, ಉದ್ಯೋಗ, ಬೆಲೆಗಳ ನಡುವೆ ಇರತಕ್ಕಂತಹ ಒಂದು ಸಂಬಂಧ. ಯಾವುದೇ ಸರಕುಗಳ ಉತ್ಪಾದನೆ ಹೆಚ್ಚಾಗ್ತದೆ, ಅದು ಉದ್ಯೋಗದ ಮೇಲೆ ಪರಿಣಾಮ ಬೀರುತ್ತೆ. ಉದ್ಯೋಗದ ಪರಿಣಾಮ ಬೆಲೆಗಳ ಮೇಲೆ ಆಗ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಒಟ್ಟಾರೆ ಈ ಒಂದು ವಿಷಯಗಳನ್ನ ಕುರಿತು ಅಧ್ಯಯನ ಮಾಡ್ತಾರೆ. ಉದಾಹರಣೆಗೆ ಯಾವುದಾದ್ರೂ ಕೈಗಾರಿಕಾ ಉತ್ಪಾದನೆ ಅಂತ, ಕೈಗಾರಿಕಾ ಉತ್ಪಾದನೆ ಹೆಚ್ಚಾಯಿತು, ಕೈಗಾರಿಕಾ ಉತ್ಪಾದನೆಯ ಪ್ರಮಾಣ ಹೆಚ್ಚಾಯಿತು ಅಂದಾಗ ಆಗ ಕೈಗಾರಿಕೆಗಳಿಗೆ ಹೆಚ್ಚು ಆದಾಯ ಬರುತ್ತೆ. ಹೆಚ್ಚು ಆದಾಯದಿಂದ ಮತ್ತೆ ಹೂಡಿಕೆ ವೆಚ್ಚಗಳನ್ನು ಕೈಗೊಳ್ಳುತ್ತಾರೆ. ಆಗ ಉದ್ಯೋಗ ಅವಕಾಶಗಳು ಸಹ ಹೆಚ್ಚಾಗ್ತವೆ. ಉದ್ಯೋಗ ಅವಕಾಶಗಳು ಹೆಚ್ಚಾದರೆ ಜನರ ಒಂದು ಕಾರ್ಮಿಕರ ಆದಾಯದ ಪ್ರಮಾಣ ಹೆಚ್ಚಾಗುತ್ತದೆ. ಆದಾಯ ಹೆಚ್ಚಾದಾಗ ಸರಕುಗಳ ಬೆಲೆಗಳು ಸಹ ಏನಾಗ್ತಾ ಇರ್ತವೆ, ಹೆಚ್ಚಾಗ್ತಾ ಇರ್ತವೆ. ಹೀಗಾಗಿ
ಇಲ್ಲಿ ಉತ್ಪಾದನೆ, ಉದ್ಯೋಗ ಮತ್ತು ಬೆಲೆಗಳು ಅಂತಕ್ಕಂಥವು ನಿಕಟ ಸಂಬಂಧವನ್ನು ಹೊಂದಿದೆ. ಹೀಗೆ ಚಲಕಗಳ ವಿವಿಧ ಸಮಗ್ರ ಚಲಕಗಳ ನಡುವಿನ ಸಂಬಂಧವನ್ನ ಸಮಗ್ರ ಅರ್ಥಶಾಸ್ತ್ರ ಪರಿಶೀಲನೆ ಮಾಡುತ್ತದೆ. ಅಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕೇವಲ ವೈಯಕ್ತಿಕ ಘಟಕಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಇತ್ತು. ಆದರೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಟ್ಟಾರೆ ಉತ್ಪಾದನೆಯ ಪ್ರಮಾಣವನ್ನು ಪರಿಶೀಲಿಸುತ್ತದೆ. ಉತ್ಪಾದನೆ ಯಾವುದೇ ಒಂದು ಕ್ಷೇತ್ರದ ಉತ್ಪಾದನೆ, ಉದಾಹರಣೆಗೆ ಕೃಷಿ ಉತ್ಪಾದನೆ ಹೆಚ್ಚಾಯಿತು. ಕೃಷಿ ಉತ್ಪಾದನೆ ಹೆಚ್ಚಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಕೃಷಿಯ ಬರ್ತಕ್ಕಂಥ ಆದಾಯ ಹೆಚ್ಚಾಗುತ್ತದೆ. ಆಗ ಮತ್ತೆ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ. ಉದ್ಯೋಗ ಅವಕಾಶಗಳು ಹೆಚ್ಚಾದರೆ ಜನರ ಆದಾಯ ಹೆಚ್ಚಾಗುತ್ತೆ. ಜನರ ಆದಾಯ ಹೆಚ್ಚಾಯಿತು ಅಂತ ಹೇಳಿದ್ರೆ ಆಗ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾಗಿ ಸರಕುಗಳ ಬೆಲೆಗಳು ಹೆಚ್ಚಾಗ್ತವೆ. ಹೀಗೆ ಬೆಲೆಗಳು ಹೆಚ್ಚಾದವು ಅಂತ ಹೇಳಿದ್ರೆ ಮತ್ತೆ ಉತ್ಪಾದಕರಿಗೆ ಲಾಭ ಅಂತಕ್ಕಂಥದ್ದು ಕಂಡುಬರುತ್ತದೆ. ಅದೇ ರೀತಿ ಕೈಗಾರಿಕಾ ಉತ್ಪಾದನೆ ಹೆಚ್ಚಾಯಿತು. ಕೈಗಾರಿಕಾ ಉತ್ಪಾದನೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಆದಾಯದ ಪ್ರಮಾಣ ಏನಾಗುತ್ತೆ? ಹೆಚ್ಚಾಗುತ್ತದೆ. ಕೈಗಾರಿಕೆಯ ಆದಾಯ ಹೆಚ್ಚಾಯಿತು. ಆಗ ಆದಾಯದಿಂದ ಹೂಡಿಕೆ ವೆಚ್ಚಗಳು, ಹೊಸದಾಗಿ ಮತ್ತೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ. ಅವಾಗ ಏನಾಗುತ್ತೆ? ಉದ್ಯೋಗ ಅವಕಾಶಗಳು ಅಂತಕ್ಕಂಥವು ಹೆಚ್ಚಾಗ್ತವೆ. ಉದ್ಯೋಗ ಅವಕಾಶಗಳು ಹೆಚ್ಚಾಯಿತು ಅಂತ ಹೇಳಿದ್ರೆ ಕಾರ್ಮಿಕರ ಆದಾಯ ಹೆಚ್ಚಾಗುತ್ತದೆ. ಹಾಗೇನೆ ಅವರ ಬೇಡಿಕೆಯ ಪ್ರಮಾಣ ಸಹ ಹೆಚ್ಚಾಗುತ್ತದೆ. ಬೇಡಿಕೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಸರಕುಗಳ ಬೆಲೆಗಳು ಹೆಚ್ಚಾಗ್ತವೆ. ಸರಕುಗಳ ಬೆಲೆಗಳು ಹೆಚ್ಚಾದಾಗ ಲಾಭ ಹೆಚ್ಚಾಗುತ್ತದೆ. ಲಾಭ ಹೆಚ್ಚಾದಾಗ ಮತ್ತೆ ಉತ್ಪಾದನೆಯ ಪ್ರಮಾಣ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತದೆ. ಹೀಗೆ ಈ ಉತ್ಪಾದನೆ, ಉದ್ಯೋಗ ಮತ್ತು ಬೆಲೆಗಳ ನಡುವೆ ನಿಕಟ ಸಂಬಂಧವನ್ನ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಪರಿಶೀಲನೆ ಮಾಡುತ್ತದೆ. ಹಾಗಾಗಿಯೇ ಇದನ್ನ ನಾವು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಏನು ಇಡೀ ಆರ್ಥಿಕತೆಯ ಸಮಗ್ರ ಚಲಕಗಳ ಸರಾಸರಿ ಅಧ್ಯಯನವಾಗಿದೆ. ಸಮಗ್ರ ಚಲಕಗಳ ಸರಾಸರಿ ಅಧ್ಯಯನವಾಗಿದೆ ಅನ್ನೋದನ್ನ ನಾವು ನೋಡಬಹುದು. ಅಂತ ಈ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಮತ್ತೆ ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ಉದ್ಯೋಗದ ಮಟ್ಟ, ಉತ್ಪಾದನೆ, ಕೂಲಿಯ ದರಗಳು, ಲಾಭಗಳು. ಅಂದ್ರೆ ಉತ್ಪಾದನೆ ಅಂತಕ್ಕಂಥದ್ದು ಯಾವುದೇ ಸರಕುಗಳ ಉತ್ಪಾದನೆ, ದೇಶದ ಒಟ್ಟಾರೆ ಉತ್ಪಾದನೆ ಅಂತಕ್ಕಂಥದ್ದು ದೇಶದ ಒಟ್ಟಾರೆ ಉತ್ಪಾದನೆ, ಉದ್ಯೋಗದ ಮಟ್ಟ, ಉದ್ಯೋಗ, ಸರಕುಗಳ ಬೆಲೆಗಳು, ಹಾಗೇನೆ ಕೂಲಿಯ ದರ, ಹಾಗೇನೆ ಲಾಭಗಳನ್ನು ಅವಲಂಬಿಸಿರುತ್ತದೆ. ಕೂಲಿಯ ದರ ಲಾಭಗಳನ್ನು ಅವಲಂಬಿಸಿದೆ. ಒಂದು ದೇಶದ ಉತ್ಪಾದನೆಯ ಮಟ್ಟ, ಒಂದು ದೇಶದ ಉತ್ಪಾದನೆಯ ಪ್ರಮಾಣ ಯಾವ ಸಂಗತಿಗಳನ್ನು ಅವಲಂಬಿಸಿರುತ್ತದೆ? ಉದ್ಯೋಗ, ಬೆಲೆಗಳು, ಕೂಲಿಯ ದರ, ಲಾಭಗಳನ್ನು ಅವಲಂಬಿಸಿರುತ್ತದೆ. ಹಾಗಾಗಿಯೇ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಸಂಕೀರ್ಣವಾಗಿರ್ತಕ್ಕಂಥ ವಿವಿಧ ಸ್ತರಗಳನ್ನು ಪರಿಶೀಲಿಸುತ್ತದೆ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಇಡೀ ಆರ್ಥಿಕತೆಯ ಸಂಕೀರ್ಣವಾಗಿರ್ತಕ್ಕಂಥದ್ದು, ಆ ಸಂಕೀರ್ಣವಾಗಿರ್ತಕ್ಕಂಥ ವಿವಿಧ ಸ್ತರಗಳನ್ನ ಇದು ಪರಿಶೀಲನೆ ಮಾಡುತ್ತೆ. ಯಾಕೆ ಸಂಕೀರ್ಣವಾಗಿದೆ ಅಂತ ಹೇಳಿದ್ರೆ ನಮಗಿಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡಬಹುದು. ಒಂದು ದೇಶದ ಉತ್ಪಾದನೆಯ ಪ್ರಮಾಣ ಆ ದೇಶದ ಉದ್ಯೋಗ, ಬೆಲೆಗಳು, ಕೂಲಿಯ ದರ, ಲಾಭಗಳನ್ನು ಅವಲಂಬಿಸಿರುತ್ತದೆ. ಇಲ್ಲಿ ಯಾವುದೇ ದೇಶ ಅಭಿವೃದ್ಧಿ ಹೊಂದಬೇಕು, ಯಾವುದಾದ್ರೂ ಒಂದು ದೇಶ ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಾಗಬೇಕು? ರಾಷ್ಟ್ರೀಯ ಆದಾಯ ಹೆಚ್ಚಾಗಿರಬೇಕು, ಉತ್ಪಾದನೆಯ ಪ್ರಮಾಣ ಹೆಚ್ಚಾಗಿರಬೇಕು, ಒಟ್ಟಾರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗಿರಬೇಕು. ರಾಷ್ಟ್ರೀಯ ಆದಾಯ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗಬೇಕು. ಉತ್ಪಾದನೆಯ ಪ್ರಮಾಣ ಅಂತಕ್ಕಂಥದ್ದು ಯಾವುದನ್ನು ಅವಲಂಬಿಸಿರುತ್ತದೆ? ಉದ್ಯೋಗವನ್ನು ಅವಲಂಬಿಸಿರುತ್ತದೆ, ಸರಕುಗಳ ಬೆಲೆಗಳನ್ನು ಅವಲಂಬಿಸಿದೆ, ಕೂಲಿಯ ದರಗಳು, ಶ್ರಮಕ್ಕೆ ಕೊಡ್ತಕ್ಕಂಥ ಕೂಲಿಯ ದರವನ್ನು ಅವಲಂಬಿಸಿದೆ, ಲಾಭವನ್ನು ಅವಲಂಬಿಸಿದೆ. ಇಲ್ಲಿ ಉದ್ಯೋಗದ ಪ್ರಮಾಣ ಹೆಚ್ಚಾಯ್ತಾ? ಉತ್ಪಾದನೆಯೂ ಸಹ ಏನಾಗುತ್ತೆ? ಹೆಚ್ಚಾಗುತ್ತೆ. ಉದ್ಯೋಗದ ಪ್ರಮಾಣ ಹೆಚ್ಚಾಯಿತು ಅಂತ ಹೇಳಿದ್ರೆ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗುತ್ತೆ.
ಹಾಗೆಯೇ ಉದ್ಯೋಗ ಹೆಚ್ಚಾಯ್ತಾ ಆಗ ಜನರ ಆದಾಯ ಹೆಚ್ಚಾಗುತ್ತದೆ, ಆಗ ಬೆಲೆಗಳು ಸಹ ಏನಾಗ್ತವೆ, ಹೆಚ್ಚಾಗ್ತವೆ. ಹೀಗಾಗಿ ಇಲ್ಲಿ ಉತ್ಪಾದನೆ ಅಂತಕ್ಕಂಥದ್ದು ಉದ್ಯೋಗವನ್ನು ಅವಲಂಬಿಸಿದೆ. ಅದೇ ರೀತಿ ಉತ್ಪಾದನೆಯ ಪ್ರಮಾಣವು ಸರಕುಗಳ ಬೆಲೆಗಳನ್ನು ಅವಲಂಬಿಸಿದೆ ಅನ್ನೋದು ನೋಡಬಹುದು. ಉತ್ಪಾದನೆಯ ಪ್ರಮಾಣವು ಸರಕು ಸೇವೆಗಳ ಬೆಲೆಗಳನ್ನು ಅವಲಂಬಿಸಿದೆ. ಇಲ್ಲಿ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಯಿತು ಅಂದಾಗ ಅವಾಗೇನಾಗುತ್ತೆ, ಉದ್ಯಮ ಸಂಸ್ಥೆಗೆ ಹೆಚ್ಚಿನ ಲಾಭಗಳು ಬರ್ತವೆ. ಸರಕುಗಳ ಬೆಲೆಗಳು ಹೆಚ್ಚಾಯಿತು ಅಂತ ಹೇಳಿದ್ರೆ ಒಂದು ಕಡೆ ಉದ್ಯಮ ಸಂಸ್ಥೆಗೆ ಲಾಭ ಆಗುತ್ತೆ, ಅಥವಾ ಕೈಗಾರಿಕೆಗಳಿಗೆ ಅಥವಾ ಉತ್ಪಾದಕರಿಗೆ ಹೆಚ್ಚು ಲಾಭ ಆಗುತ್ತದೆ. ಉತ್ಪಾದಕರಿಗೆ ಹೆಚ್ಚು ಲಾಭ ಆಯಿತು ಅಂತ ಹೇಳಿದ್ರೆ ಅವರು ಮತ್ತೆ ಹೊಸದಾಗಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾರೆ. ಅವಾಗ ಅರ್ಥವ್ಯವಸ್ಥೆ ಒಂದು ಸುಭದ್ರ ಸ್ಥಿತಿಗೆ ಕಂಡು ಬರ್ತದೆ. ಅದೇ ಬೆಲೆಗಳೇನಾದ್ರೂ ಕಡಿಮೆ ಆದರೆ, ಸರಕಿನ ಬೆಲೆಗಳು ಕಡಿಮೆ ಆದರೆ ಆಗ ಉತ್ಪಾದನೆಯ ಪ್ರಮಾಣವೂ ಸಹ ಕಡಿಮೆ ಆಗುತ್ತದೆ. ಆ ಮೂಲಕ ರಾಷ್ಟ್ರೀಯ ಆದಾಯವೂ ಸಹ ಕಡಿಮೆ ಆಗುತ್ತದೆ. ಹಾಗಾಗಿ ಉತ್ಪಾದನೆ ಬೆಲೆಗಳನ್ನು ಅವಲಂಬಿಸಿದೆ. ಅದೇ ರೀತಿ ಉತ್ಪಾದನೆಯು ಕೂಲಿಯ ದರವನ್ನು ಅವಲಂಬಿಸಿದೆ. ಉತ್ಪಾದನೆಯು ಕೂಲಿಯ ದರವನ್ನು ಅವಲಂಬಿಸಿದೆ. ಕೂಲಿಯ ದರಗಳು ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಕೂಲಿಯ ಪ್ರಮಾಣ, ಶ್ರಮಕ್ಕೆ ಪ್ರತಿಫಲವಾಗಿ ನೀಡ್ತಕ್ಕಂಥ ಕೂಲಿಯ ದರಗಳು. ಈ ಕೂಲಿಯ ದರಗಳು ಹೆಚ್ಚಾಯಿತು ಅಂತ ಹೇಳಿದ್ರೆ ಉತ್ಪಾದನೆ ಕಡಿಮೆ ಆಗುತ್ತದೆ. ಯಾಕೆಂತ ಹೇಳಿದ್ರೆ ಕೂಲಿಯ ದರಗಳು ಹೆಚ್ಚಾದವು ಅಂತ ಹೇಳಿದ್ರೆ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಆಗ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತದೆ. ಹಾಗಾಗಿ ಉತ್ಪಾದನೆ ಮತ್ತು ಕೂಲಿಯ ದರದ ನಡುವೆ ಒಂದು ನಿಕಟ ಸಂಬಂಧವನ್ನ ನಾವು ನೋಡಬಹುದು ಅಥವಾ ಅದನ್ನ ಅವಲಂಬಿಸಿದೆ. ಹಾಗೆಯೇ ಲಾಭ, ಉತ್ಪಾದನೆಯು ಲಾಭವನ್ನು ಅವಲಂಬಿಸಿದೆ. ಉತ್ಪಾದನೆಯು ಲಾಭದ ಪ್ರಮಾಣವನ್ನು ಅವಲಂಬಿಸಿದೆ ಅಂತ ಹೇಳಿ ನಾವು ನೋಡಬಹುದು. ಉತ್ಪಾದನೆ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಲಾಭ ಅಧಿಕವಾಗಿ ಬರುತ್ತೆ. ಲಾಭ ಏನಾದ್ರು ಹೆಚ್ಚಾಯಿತು ಅಂತ ಹೇಳಿದ್ರೆ ಉತ್ಪಾದನೆ ಹೆಚ್ಚಾಗುತ್ತೆ. ಲಾಭದ ಪ್ರಮಾಣ ಕಡಿಮೆ ಆಯಿತು ಅಂತ ಹೇಳಿದ್ರೆ ಉತ್ಪಾದನೆಯೂ ಸಹ ಕಡಿಮೆ ಆಗುತ್ತದೆ. ಹಾಗಾಗಿ ಉತ್ಪಾದನೆ ಅಂತಕ್ಕಂಥದ್ದು ಯಾವುದನ್ನು ಅವಲಂಬಿಸಿದೆ? ಉದ್ಯೋಗದ ಮಟ್ಟ, ಬೆಲೆಗಳ ಮಟ್ಟ, ಕೂಲಿಯ ದರಗಳು ಮತ್ತು ಲಾಭಗಳನ್ನ ಅವಲಂಬಿಸಿದೆ. ಹೀಗಾಗಿ ಸಮಗ್ರ ಅರ್ಥಶಾಸ್ತ್ರ ಇಡೀ ಈ ಎಲ್ಲ ಚಲಕಗಳನ್ನು, ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸಮಗ್ರ ಚಲಕಗಳನ್ನ ಪರಿಶೀಲಿಸುತ್ತದೆ. ಒಟ್ಟಾರೆಯಾಗಿ ಇಡೀ ಆರ್ಥಿಕ ವ್ಯವಸ್ಥೆಯನ್ನ ಇದು ಅಧ್ಯಯನ ಮಾಡೋದ್ರಿಂದ ಇದನ್ನ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಕರೀಬಹುದು. ಹಾಗೆಯೇ ಇಲ್ಲಿ ಎರಡು ಆಯಾಮದಲ್ಲಿ, ಎರಡು ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಬಹುದು. ಒಂದು ಸರಕುಗಳ ಬೆಲೆಗಳ ಏರಿಕೆಯ ಹಂತ, ಇದನ್ನ ನಾವೇನು ಕರಿತೀವಿ ಹಣದುಬ್ಬರ. ಮತ್ತು ಸರಕುಗಳ ಇಳಿಕೆಯ ಹಂತ, ಇದನ್ನ ಅನಾಪ್ರಸರಣ ಅಂತ ಹೇಳಿ ಕರಿತೀವಿ. ಹಣದುಬ್ಬರ ಮತ್ತೊಂದು ಅನಾಪ್ರಸರಣ. ಇಲ್ಲಿ ಹಣದುಬ್ಬರ ಅಂತ ಹೇಳಿದ್ರೆ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾದರೆ ಸಮಾಜದ ಮೇಲೆ ಮತ್ತು ಉತ್ಪಾದಕರ ಮೇಲೆ ಆಗ್ತಕ್ಕಂಥ ಪರಿಣಾಮಗಳನ್ನ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಪರಿಶೀಲಿಸುತ್ತದೆ. ಹಣದುಬ್ಬರ ಅಂತ ಹೇಳಿದ್ರೆ ಎಲ್ಲ ಸರಕು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗುವುದನ್ನ ನಾವು ಹಣದುಬ್ಬರ ಅಂತೇಳಿ ಕರಿತೀವಿ. ವಸ್ತುಗಳ ಬೆಲೆಗಳು ಹೆಚ್ಚಾಯಿತು ಅಂತ ಹೇಳಿದ್ರೆ ಅನುಭೋಗಿಗಳು ಅದರಿಂದ ನಷ್ಟಕ್ಕೆ ಒಳಗಾಗ್ತಾರೆ ಅಥವಾ ಅವರ ಜೀವನ ಮಟ್ಟ ಅಂತಕ್ಕಂಥದ್ದು ಕಡಿಮೆ ಆಗುತ್ತದೆ. ಆದರೆ ಉತ್ಪಾದಕರಿಗೆ ಹೆಚ್ಚಿನ ಲಾಭ ಬರುತ್ತೆ, ಆಗ ಅವರು ಹೆಚ್ಚು ಸರಕುಗಳನ್ನು ಉತ್ಪಾದನೆ ಮಾಡ್ತಾರೆ. ಅದೇ ರೀತಿ ಅನಾಪ್ರಸರಣ ಆಯಿತು. ಅನಾಪ್ರಸರಣ ಅಂತ ಹೇಳಿದ್ರೆ ಸರಕು ಸೇವೆಗಳ ಬೆಲೆಗಳು ನಿರಂತರವಾಗಿ ಕಡಿಮೆಯಾಗುವುದು. ಸರಕು ಸೇವೆಗಳ ಬೆಲೆಗಳು ನಿರಂತರವಾಗಿ ಕಡಿಮೆಯಾಗುವುದಕ್ಕೆ ನಾವು ಅನಾಪ್ರಸರಣ ಅಂತ ಕರಿತೀವಿ. ಇಲ್ಲಿ ಸರಕು ಸೇವೆಗಳ ಬೆಲೆಗಳು ನಿರಂತರವಾಗಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಉತ್ಪಾದಕರಿಗೆ ನಷ್ಟ ಆಗುತ್ತೆ, ಈ ಕಡೆ ಅನುಭೋಗಿಗಳಿಗೆ ಹೆಚ್ಚಿನ ಲಾಭ ಕಂಡು ಬರುತ್ತದೆ. ಹೀಗಾಗಿ ಹಣದುಬ್ಬರ ಮತ್ತು ಅನಾಪ್ರಸರಣಗಳನ್ನ ನಿರ್ವಹಣೆ ಮಾಡತಕ್ಕಂಥದ್ದು, ಹೇಗೆ ಅವುಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಪರಿಶೀಲಿಸುವುದು ಸಮಗ್ರ ಅರ್ಥಶಾಸ್ತ್ರ ಆಗುತ್ತದೆ. ಸರಕುಗಳ ಬೆಲೆಗಳು ಒಂದು ಕಡೆ ಹೆಚ್ಚು ಮತ್ತು ಕಡಿಮೆ ಆಗದಂತೆ ಒಟ್ಟಾರೆಯಾಗಿ ಪರಿಶೀಲನೆ ಮಾಡಬೇಕು. ಹಾಗಾಗಿ ಇದು ಇಡೀ ಅರ್ಥವ್ಯವಸ್ಥೆಯನ್ನೇ ಇದನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಇಲ್ಲಿ ಅರ್ಥವ್ಯವಸ್ಥೆಯನ್ನು ನಿರ್ವಹಣೆ ಮಾಡಬೇಕಾದ್ರೆ ಇವೆರಡನ್ನು ಸಹ ನಾವು ಚೆನ್ನಾಗಿ ವಿಶ್ಲೇಷಣೆ ಮಾಡಬೇಕಾಗುತ್ತದೆ. ಹಾಗೆಯೇ ಇನ್ನು
ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ವಿಶಿಷ್ಟ ವಲಯಗಳಿಂದ ರಚಿಸಲ್ಪಟ್ಟಿದೆ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಈ ಆರ್ಥಿಕತೆ ಅಂತಕ್ಕಂಥದ್ದು ವಿಶಿಷ್ಟ ವಲಯಗಳಿಂದ ರಚಿಸಲ್ಪಟ್ಟಿದೆ. ವಿಶಿಷ್ಟ ವಲಯಗಳಿಂದ ರಚಿಸಲ್ಪಟ್ಟಿದೆ. ವಿಶಿಷ್ಟ ವಲಯಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಆರ್ಥಿಕತೆಯಲ್ಲಿ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಉತ್ಪಾದನಾ ವಲಯಗಳು ಅಂತ ಬರ್ತವೆ. ಈ ಉತ್ಪಾದನಾ ವಲಯಗಳಲ್ಲಿ ಮುಖ್ಯವಾಗಿ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳು. ಕೃಷಿ ವಲಯ, ಕೃಷಿ ಸಂಬಂಧಿ ವಲಯ, ಕೈಗಾರಿಕೆ ಅಥವಾ ತಯಾರಿಕಾ ವಲಯ, ಮತ್ತೊಂದು ಸೇವಾ ವಲಯ. ಈ ವಲಯಗಳಿಂದ ಮೂರರಿಂದಲೂ ಸಹ ಇದು ಏನಾಗಿರ್ತದೆ, ರಚಿಸಲ್ಪಟ್ಟಿರ್ತಕ್ಕಂತಹ ವಲಯಗಳು. ಈ ಉತ್ಪಾದನಾ ವಲಯವನ್ನು ನಾವೇನು ಕರಿತೀವಿ, ಉತ್ಪಾದನಾ ವಲಯಗಳು ಅಂತೇಳಿ ಕರಿತೀವಿ, ಅಥವಾ ಆರ್ಥಿಕತೆಯ ವಲಯಗಳು. ಈ ಆರ್ಥಿಕತೆಯ ವಲಯಗಳಲ್ಲಿ ಇಲ್ಲಿ ಸರಕು ಸೇವೆಗಳು ಉತ್ಪಾದನೆ ಆಗ್ತಾ ಇರ್ತವೆ. ಈ ಮೂರು ವಲಯಗಳನ್ನ ಸಮಗ್ರವಾಗಿ ಪರಿಶೀಲಿಸೋದು ಸಮಗ್ರ ಅರ್ಥಶಾಸ್ತ್ರ. ಕೃಷಿ ವಲಯದ ಉತ್ಪಾದನಾ ಮಟ್ಟ, ಕೃಷಿ ವಲಯದ ಒಂದು ಬೆಲೆಗಳು, ಕೃಷಿ ವಲಯದಲ್ಲಿರ್ತಕ್ಕಂಥ ಉದ್ಯೋಗದ ಮಟ್ಟ, ಕೃಷಿ ವಲಯದ ಒಂದೊಂದು ವಿಶಿಷ್ಟ ತಂತ್ರಜ್ಞಾನ, ಕೃಷಿ ವಲಯದ ಉತ್ಪಾದನಾ ಮಟ್ಟ, ಅಲ್ಲಿ ಬಳಸ್ತಕ್ಕಂಥ ತಂತ್ರಜ್ಞಾನನೇ ಬೇರೆ, ಅಲ್ಲಿರ್ತಕ್ಕಂಥ ಬೆಲೆ ಮತ್ತು ಉದ್ಯೋಗದ ಮಟ್ಟಗಳೇ ಬೇರೆ. ಹಾಗೆಯೇ ಕೈಗಾರಿಕಾ ವಲಯದಲ್ಲಿಯೂ ಸಹ ಅಷ್ಟೇ, ಅಲ್ಲಿರ್ತಕ್ಕಂಥ ಉತ್ಪಾದನಾ ಮಟ್ಟ, ಹಾಗೆಯೇ ಅಲ್ಲಿ ಬಳಸ್ತಕ್ಕಂಥ ತಂತ್ರಜ್ಞಾನ, ಅಲ್ಲಿಯ ಸರಕು ಸೇವೆಗಳ ಬೆಲೆಗಳು, ಹೀಗೆ ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಏನಾಗುತ್ತೆ, ನಾವು ವಿಭಿನ್ನವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಬಳಸಿ ಸರಕು ಸೇವೆಗಳ ಬೆಲೆಗಳು ಅಂತಕ್ಕಂಥವು ನಿಗದಿಯಾಗಿರ್ತವೆ. ಈ ಸರಕು ಸೇವೆಗಳ ಬೆಲೆಗಳನ್ನ ಒಟ್ಟಾರೆಯಾಗಿ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಪರಿಶೀಲಿಸ್ತಾ ಇರ್ತದೆ. ಹಾಗೆಯೇ ಈ ಆರ್ಥಿಕತೆಯಲ್ಲಿ ಮತ್ತೆ ನೋಡೋದಾದ್ರೆ ನಾವು ಈ ಒಂದು ಸರ್ಕಾರ, ಮುಖ್ಯವಾಗಿ ಕುಟುಂಬ ವಲಯ, ಹಾಗೆಯೇ ವ್ಯಾವಹಾರಿಕ ವಲಯ, ಹಾಗೆಯೇ ಸರ್ಕಾರ, ಇವು ಸಹ ಆರ್ಥಿಕತೆಯಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ವಲಯಗಳಾಗಿವೆ. ಅಂದ್ರೆ ಈ ವಲಯಗಳನ್ನ ಮುಖ್ಯವಾಗಿ ನಿರ್ವಹಣಾ ವಲಯ ಅಂತ, ಇವುಗಳನ್ನ ನಿರ್ವಹಣಾ ವಲಯ ಅಂತ ಹೇಳಿದ್ರೆ ಕುಟುಂಬ ವಲಯ, ವ್ಯಾವಹಾರಿಕ ವಲಯ ಮತ್ತು ಸರ್ಕಾರ ಇವೇನ್ ಮಾಡ್ತವೆ, ಈ ಮೂರು ಕ್ಷೇತ್ರಗಳನ್ನ ನಿರ್ವಹಣೆ ಮಾಡ್ತಾ ಇರ್ತವೆ. ಯಾವ್ಯಾವುದನ್ನ, ಕೃಷಿ, ಕೈಗಾರಿಕೆ, ಸೇವಾ ವಲಯಗಳು. ಇಲ್ಲಿ ಕುಟುಂಬ ವಲಯದಲ್ಲಿ ಮುಖ್ಯವಾಗಿ ಅನುಭೋಗ ಪ್ರಕ್ರಿಯೆಗಳು ನಡೀತಾ ಇರ್ತವೆ, ಸಮಗ್ರವಾಗಿರ್ತಕ್ಕಂಥ ಅನುಭೋಗ. ಹಾಗೆಯೇ ಅಲ್ಲಿ ಉತ್ಪಾದನಾಂಗಗಳ ಒಡೆತನವನ್ನು ಹೊಂದಿರತಕ್ಕಂಥ ಕ್ಷೇತ್ರ ಯಾವುದಾಗಿರ್ತದೆ, ಕುಟುಂಬ ವಲಯ. ವ್ಯಾವಹಾರಿಕ ವಲಯದಲ್ಲಿ ಸರಕು ಸೇವೆಗಳನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ಮತ್ತು ಅವುಗಳ ಮಾರಾಟ ಮಾಡ್ತಕ್ಕಂಥದ್ದು. ಹಾಗೆಯೇ ಸರ್ಕಾರ ಮುಖ್ಯವಾಗಿ ತೆರಿಗೆ ವ್ಯವಸ್ಥೆಗಳು ಮತ್ತು ಸಾರ್ವಜನಿಕ ವೆಚ್ಚ ಮತ್ತು ಒಟ್ಟಾರೆ ಒಂದು ಕೋಶೀಯ ನೀತಿಗಳನ್ನು ಸರ್ಕಾರ ಅನುಸರಿಸ್ತಾ ಇರ್ತದೆ, ಹಣಕಾಸು ನಿರ್ವಹಣೆ. ಇವೆಲ್ಲವೂ ಸಹ ಇಲ್ಲಿ ಎಲ್ಲಿ ಕಂಡು ಬರ್ತವೆ, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವಿಷಯದಲ್ಲಿ ನಾವು ವಿಶ್ಲೇಷಣೆ ಮಾಡ್ತೀವಿ. ಹಾಗಾಗಿ ಇಡೀ ದೇಶಕ್ಕೆ ಸಂಬಂಧಿಸಿದಂತಹ ವ್ಯವಸ್ಥೆಯನ್ನ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸಮಗ್ರ ಸರಾಸರಿ ಅಧ್ಯಯನ, ಆರ್ಥಿಕತೆಯ ಸಮಗ್ರ ಸರಾಸರಿ ಅಧ್ಯಯನವೇ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ ನಾವು ಕರಿಬಹುದು. ಹಾಗಾಗಿ ಇಲ್ಲಿ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ, ನಾವೀಗಾಗಲೇ ಸೂಕ್ಷ್ಮ ಅರ್ಥಶಾಸ್ತ್ರದ 4 ಅಧ್ಯಾಯಗಳನ್ನು ನೋಡ್ಬಿಟ್ಟಿವಿ. ಸಮಗ್ರ ಅರ್ಥಶಾಸ್ತ್ರ ಏನನ್ನ ವಿಶ್ಲೇಷಣೆ ಮಾಡ್ತದೆ ಅನ್ನೋದನ್ನ ನಾವು ಪ್ರಮುಖವಾಗಿ 5 ಅಂಶಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಂದು ಸಂಕೀರ್ಣವಾಗಿರ್ತಕ್ಕಂತಹ ವಿವಿಧ ಸ್ತರಗಳನ್ನ ಅಧ್ಯಯನ ಮಾಡುತ್ತದೆ ಅನ್ನೋದನ್ನ ನೋಡಿದ್ದೀವಿ. ಹಾಗೆಯೇ ಸರಕು ಸೇವೆಗಳ ಒಂದು ಉತ್ಪಾದನೆಯ ಮಟ್ಟ, ಇದು ಯಾವುದೇ ಒಂದು ಸರಕಿನ ಉತ್ಪಾದನೆಯ ಮಟ್ಟ ಅಂತಕ್ಕಂಥದ್ದು ಅದು ಇನ್ನೊಂದು ಕ್ಷೇತ್ರದ ಉತ್ಪಾದನೆಯ ಮಟ್ಟ ಮೇಲೆ ಪರಿಣಾಮ ಬೀರೋದ್ರಿಂದ ಆ ಎಲ್ಲ ಕ್ಷೇತ್ರಗಳ ಒಟ್ಟಾರೆಯಾಗಿ ತಿಳಿಸುವ ಪ್ರವೃತ್ತಿಯನ್ನ ಸಮಗ್ರ ಅರ್ಥಶಾಸ್ತ್ರದಲ್ಲಿ ವಿಶ್ಲೇಷಣೆ ಮಾಡ್ತೀವಿ. ಹಾಗೆಯೇ ಇಲ್ಲಿ ಉದ್ಯೋಗ, ಉತ್ಪಾದನೆ, ಬೆಲೆಗಳು ಒಂದಕ್ಕೊಂದು ನಿಕಟ ಸಂಬಂಧ ಹೊಂದಿದೆ. ಹಾಗಾಗಿಯೇ ಇದನ್ನ ಸಂಕೀರ್ಣವಾಗಿರ್ತಕ್ಕಂಥ ವಿಜ್ಞಾನ ಅಂತ ಕರಿತೀವಿ.
ನಾವು ಒಂದು ಚಲಕದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಮತ್ತೊಂದು ಚಲಕದ ಬಗ್ಗೆನೂ ಸಹ ತಿಳ್ಕೊಳ್ಳೇಬೇಕಾಗ್ತದೆ. ಉದಾಹರಣೆಗೆ ಉತ್ಪಾದನೆಯ ಮಟ್ಟವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಅದು ಉದ್ಯೋಗ ಮತ್ತು ಬೆಲೆಗಳು, ಕೂಲಿಯ ದರಗಳು, ಲಾಭಗಳು, ಈ ಎಲ್ಲವುಗಳನ್ನ ಸಹ ವಿಶ್ಲೇಷಣೆ ಮಾಡಬೇಕಾಗುತ್ತೆ, ಅಧ್ಯಯನ ಮಾಡಬೇಕಾಗುತ್ತದೆ. ಹಾಗಾಗಿ ಇದು ಒಟ್ಟಾರೆ ಒಂದು ಸಮಗ್ರವಾಗಿರ್ತಕ್ಕಂಥ ಇಡೀ ಆರ್ಥಿಕತೆಗೆ ಸಂಬಂಧಿಸಿದ ಅಧ್ಯಯನವಾಗಿದೆ ಅನ್ನೋದನ್ನ ನಾವು ತಿಳಿಬಹುದು. ಇನ್ನು ನೆಕ್ಸ್ಟ್ ಪರಿಕಲ್ಪನೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳೋಣ. ಸೂಕ್ಷ್ಮ ಅರ್ಥಶಾಸ್ತ್ರ ವರ್ಸಸ್ ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರ, ಮೈಕ್ರೋ ಎಕನಾಮಿಕ್ಸ್ ಮತ್ತೊಂದು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಹೇಳಿ ನಾವು ನೋಡೋಣ. ಈಗಾಗಲೇ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ವೈಯಕ್ತಿಕ ಆರ್ಥಿಕ ಘಟಕಗಳನ್ನ ಪರಿಶೀಲಿಸುವ ವಿಜ್ಞಾನವೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ಕರೀತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ವೈಯಕ್ತಿಕ ಆರ್ಥಿಕ ಘಟಕಗಳು ಅಥವಾ ಪ್ರತಿನಿಧಿಗಳು ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳನ್ನ ಅಥವಾ ಘಟಕಗಳನ್ನ ಇದು ಅಧ್ಯಯನ ಮಾಡುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳು ಅಂತ ಹೇಳಿದ್ರೆ ಅದು ಚಿಕ್ಕ ಘಟಕಗಳನ್ನ, ಒಂದು ಚಿಕ್ಕ ಘಟಕ, ಆರ್ಥಿಕತೆಯ ಚಿಕ್ಕ ಘಟಕವನ್ನ ಕುರಿತು ಇದು ಅಧ್ಯಯನ ಮಾಡುತ್ತದೆ. ಇಲ್ಲಿ ಒಬ್ಬ ಅನುಭೋಗಿಯನ್ನ ಕುರಿತು ಅಧ್ಯಯನ ಮಾಡ್ತೀವಿ. ಹಾಗೆಯೇ ಒಬ್ಬ ಉತ್ಪಾದಕನ ಲಾಭದ ಕುರಿತು ಅಧ್ಯಯನ ಮಾಡ್ತೀವಿ. ಉತ್ಪಾದಕನ ಉತ್ಪಾದನೆಯ ಮಟ್ಟವನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಹಾಗೆಯೇ ಉತ್ಪಾದಕನ ವೆಚ್ಚದ ಪ್ರಮಾಣಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಅಂದ್ರೆ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಉತ್ಪಾದನಾಂಗಗಳ ಬೆಲೆಗಳು ಹೇಗೆ ನಿರ್ಧಾರ ಆಗುತ್ತೆ, ಒಂದು ಸರಕಿನ ಬೇಡಿಕೆ ಹೇಗೆ ನಿರ್ಧಾರ ಆಗುತ್ತದೆ, ಸರಕಿನ ಪೂರೈಕೆಯ ಪ್ರಮಾಣಗಳು ಹೇಗೆ ನಿರ್ಧಾರ ಆಗುತ್ತೆ, ಮತ್ತು ಅನುಭೋಗಿ ಯಾವ ಹಂತದಲ್ಲಿ ಸಮತೋಲನವನ್ನ ಹೊಂದುತ್ತಾನೆ ಮತ್ತು ಉತ್ಪಾದಕ ಯಾವ ಹಂತದಲ್ಲಿ ಗರಿಷ್ಠ ಲಾಭವನ್ನು ಪಡೆಯುತ್ತಾನೆ, ಇವೆಲ್ಲವೂ ಸಹ ಇಲ್ಲಿ ನಾವು ನೋಡ್ತೀವಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪರಿಶೀಲನೆ ಮಾಡ್ತೀವಿ. ಹಾಗೆಯೇ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆರ್ಥಿಕ ಚಲಕಗಳ ಸರಾಸರಿ ಅಧ್ಯಯನವಾಗಿದೆ. ಆರ್ಥಿಕ ಚಲಕಗಳ ಸರಾಸರಿ ಅಧ್ಯಯನ. ಆರ್ಥಿಕ ಚಲಕಗಳ ಸರಾಸರಿ ಅಧ್ಯಯನವಾಗಿದೆ. ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇಲ್ಲಿ ಆರ್ಥಿಕ ಚಲಕಗಳು ಅಂತ ಹೇಳಿದ್ರೆ ಈಗಾಗಲೇ ಹೇಳಿದೆ, ಉತ್ಪಾದನೆ, ಉದ್ಯೋಗ, ಹಾಗೆಯೇ ಲಾಭಗಳು, ಸರಕುಗಳ ಬೆಲೆಗಳು, ಹೀಗೆ ಇವುಗಳನ್ನ ಕುರಿತು ಅಧ್ಯಯನ ಮಾಡ್ತದೆ. ಒಟ್ಟಾರೆ ಉತ್ಪಾದನೆ, ಸಮಗ್ರ ಉತ್ಪಾದನೆ, ಈ ಆರ್ಥಿಕ ಚಲಕಗಳು ಅಂತ ಹೇಳಿದ್ರೆ ಯಾವ್ಯಾವುದು? ಸಮಗ್ರ ಉತ್ಪಾದನೆ, ದೇಶದ ಉತ್ಪಾದನೆ, ರಾಷ್ಟ್ರೀಯ ಆದಾಯ, ಇಲ್ಲಿ ಒಬ್ಬ ವ್ಯಕ್ತಿಯ ಆದಾಯವನ್ನು ಅಧ್ಯಯನ ಮಾಡೋದಿಲ್ಲ, ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಕುರಿತು ಅಧ್ಯಯನ ಮಾಡುತ್ತೆ. ಒಂದು ಸರಕಿನ ಉತ್ಪಾದನೆಯ ಮಟ್ಟವನ್ನು ಅಧ್ಯಯನ ಮಾಡೋದಿಲ್ಲ, ಅಥವಾ ಒಂದು ಉದ್ಯಮ ಘಟಕದ ಉತ್ಪಾದನೆಯ ಮಟ್ಟವನ್ನು ಅಧ್ಯಯನ ಮಾಡೋದಿಲ್ಲ. ಒಟ್ಟಾರೆ ಇಲ್ಲಿ ಸಮಗ್ರ ಅಧ್ಯಯನವನ್ನು ಕೈಗೊಳ್ಳುತ್ತೀವಿ. ಸಮಗ್ರ ಅಧ್ಯಯನ, ಸಮಗ್ರ ಉತ್ಪಾದನೆ, ಒಟ್ಟಾರೆ ಉದ್ಯೋಗದ ಮಟ್ಟ, ಸಮಗ್ರ ಉದ್ಯೋಗ, ಸಮಗ್ರ ಬೇಡಿಕೆ, ಸಮಗ್ರ ಪೂರೈಕೆ, ಹೀಗೆ ಇಲ್ಲಿ ನಾವು ಸಮಗ್ರ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಅಧ್ಯಯನ ಮಾಡ್ತೀವಿ. ಈ ಒಟ್ಟಾರೆಯಾಗಿ ಅಧ್ಯಯನ ಮಾಡ್ತಕ್ಕಂಥವು ಸಮಗ್ರ ಆರ್ಥಿಕ ಚಲಕಗಳು ಅಂತ ಹೇಳಿದ್ರೆ ಒಟ್ಟು ಉತ್ಪಾದನೆ, ಉದ್ಯೋಗದ ಮಟ್ಟಗಳು, ಅನುಭೋಗದ ಪ್ರವೃತ್ತಿ, ಬೇಡಿಕೆ, ಸಮಗ್ರ ಪೂರೈಕೆ, ಸಮಗ್ರ ಉಳಿಕೆ, ಸಮಗ್ರ ಹೂಡಿಕೆ, ಇವುಗಳನ್ನ ಕುರಿತು ಅಧ್ಯಯನ ಮಾಡೋದ್ರಿಂದ ಇದನ್ನ
ಆರ್ಥಿಕ ಚಲಕಗಳ ಸರಾಸರಿ ಅಧ್ಯಯನ ಅಂತೇಳಿ ನಾವು ಕರಿತೀವಿ. ನಂತರ ಸೂಕ್ಷ್ಮ ಅರ್ಥಶಾಸ್ತ್ರವು ಇಲ್ಲಿ ಒಬ್ಬ ಅನುಭೋಗಿ ತನ್ನ ಮಿತವಾಗಿರ್ತಕ್ಕಂಥ ಆದಾಯವನ್ನು ಬಳಸಿಕೊಂಡು ಹೇಗೆ ಗರಿಷ್ಠ ತೃಪ್ತಿಯನ್ನು ಹೊಂದುತ್ತಾನೆ ಅನ್ನೋದನ್ನ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ನೋಡ್ತೀವಿ. ಒಬ್ಬ ಅನುಭೋಗಿಯ ಗರಿಷ್ಠ ತೃಪ್ತಿ, ಹಾಗೆಯೇ ಒಬ್ಬ ಉತ್ಪಾದಕನ ಗರಿಷ್ಠ ಲಾಭ, ಇವುಗಳನ್ನ ಕುರಿತು ಅಧ್ಯಯನ ಮಾಡ್ತೀವಿ. ಹಾಗೆಯೇ ಕನಿಷ್ಠ ವೆಚ್ಚ, ಉತ್ಪಾದಕನ ಸರಕುಗಳ ಉತ್ಪಾದನೆಯ ಕನಿಷ್ಠ ವೆಚ್ಚಗಳನ್ನ ಇದು ಪರಿಶೀಲಿಸುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಬ್ಬ ಅನುಭೋಗಿಯ ಗರಿಷ್ಠ ಸಮತೋಲನ ಅಂತ ಅಥವಾ ಗರಿಷ್ಠ ತೃಪ್ತಿ ಅಂತ ಹೇಳಿದ್ರೆ ತನ್ನಲ್ಲಿ ಬೆಳೆಯತಕ್ಕಂಥ ಆದಾಯವನ್ನು ಬಳಸಿಕೊಂಡು ಸರಕುಗಳನ್ನ ಕೊಂಡು ಗರಿಷ್ಠವಾಗಿ ಸಮತೋಲನ ಹಂತವನ್ನು ಪಡಿತಕ್ಕಂಥದ್ದನ್ನೇ ಗರಿಷ್ಠ ತೃಪ್ತಿ ಅಂತೇಳಿ ಕರಿತೀವಿ. ಹಾಗೆಯೇ ಉತ್ಪಾದಕನ ಗರಿಷ್ಠ ಲಾಭದ ಹಂತ ಅಂತ ಹೇಳಿದ್ರೆ ಕಡಿಮೆ ವೆಚ್ಚದಲ್ಲಿ ಅಧಿಕ ಪ್ರಮಾಣದ ಸರಕುಗಳನ್ನು ಮಾರಾಟ ಮಾಡಿ, ಅಧಿಕ ಸರಕುಗಳನ್ನು ಉತ್ಪಾದನೆ ಮಾಡಿ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡಿದಾಗ ಗರಿಷ್ಠ ಲಾಭ ಅಂತಕ್ಕಂಥದ್ದು ದೊರೆಯುತ್ತದೆ. ಹೀಗಾಗಿ ಇಲ್ಲಿ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕನನ್ನ ಕುರಿತು ಒಬ್ಬ ಅನುಭೋಗಿಯ ಗರಿಷ್ಠ ತೃಪ್ತಿಯ ಹಂತ ಮತ್ತು ಒಬ್ಬ ಉತ್ಪಾದಕನ ಗರಿಷ್ಠ ಲಾಭದ ಹಂತವನ್ನ ಇದು ಪರಿಶೀಲನೆ ಮಾಡುತ್ತದೆ. ಆದರೆ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಇದು ಸರ್ಕಾರದ ತೆರಿಗೆ ನೀತಿಗಳು ಅಥವಾ ಇದನ್ನ ಬಜೆಟ್ ಅಂತಲೂ ಸಹ ಕರಿತೀವಿ. ಸರ್ಕಾರದ ಬಜೆಟ್ ಅಂತಲೂ ಸಹ ಕರಿಬಹುದು. ಹಾಗೆಯೇ ಹಣಕಾಸಿನ ಸರ್ಕಾರದ ಕೋಶೀಯ ನೀತಿಗಳು ಇವುಗಳನ್ನ ಇದು ಪರಿಶೀಲನೆ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ತೆರಿಗೆ ನೀತಿ, ಬಜೆಟ್ ನೀತಿ, ಹಾಗೆಯೇ ಕೋಶೀಯ ನೀತಿ, ಕೂಲಿ ದರಗಳು, ಬಡ್ಡಿ ದರಗಳು ಇವುಗಳನ್ನ ಕುರಿತು ಅಧ್ಯಯನ ಮಾಡುತ್ತದೆ. ಇಲ್ಲಿ ಸರ್ಕಾರ ಹೇಗೆ ತೆರಿಗೆಯನ್ನು ವಿಧಿಸಬೇಕು, ಯಾವ ಪ್ರಮಾಣದಲ್ಲಿ ಜನರ ಮೇಲೆ ತೆರಿಗೆಯನ್ನು ವಿಧಿಸಬೇಕು ಮತ್ತು ಹೇಗೆ ವೆಚ್ಚಗಳನ್ನು ಕೈಗೊಳ್ಳಬೇಕು, ಸಾಲಗಳನ್ನು ಯಾವ ಹಂತದಲ್ಲಿ ಸಾರ್ವಜನಿಕ ಸಾಲವನ್ನು ಕೈಗೊಳ್ಳಬೇಕಾಗುತ್ತದೆ, ಹಾಗೆಯೇ ಕೂಲಿಯ ದರಗಳು ಯಾವ ರೀತಿ ಇದ್ದಾವೆ, ಒಟ್ಟಾರೆ ಇಡೀ ಅರ್ಥವ್ಯವಸ್ಥೆಯಲ್ಲಿ ಕೂಲಿಯ ದರಗಳು, ಬಡ್ಡಿಯ ದರಗಳು ಯಾವ ರೀತಿ ಇದಾವೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗುತ್ತದೆ. ಹಾಗಾಗಿ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಸಮತೋಲನವನ್ನ ನಾವು ನೋಡ್ತೀವಿ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಟ್ಟಾರೆಯಾಗಿರ್ತಕ್ಕಂಥ ಒಂದು ಸಮತೋಲನವನ್ನ ನಾವು ನೋಡ್ತೀವಿ. ಇಲ್ಲಿ ಕೂಲಿಯ ದರಗಳು, ಬಡ್ಡಿಯ ದರಗಳು, ಹಾಗೆಯೇ ಬಜೆಟ್ ನೀತಿ, ಕೋಶೀಯ ತೆರಿಗೆ ನೀತಿಗಳು ಇವೆಲ್ಲದರ ಮೇಲೆ ಪ್ರಭಾವ ಬೀರ್ತಾ ಇರ್ತವೆ. ಹಾಗಾಗಿ ಇದು ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸರ್ಕಾರದ ತೆರಿಗೆ ನೀತಿ, ಬಜೆಟ್ ಮತ್ತು ಬಡ್ಡಿಯ ದರಗಳು, ಕೂಲಿಯ ದರಗಳನ್ನ ಪರಿಶೀಲಿಸಿದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಅನುಭೋಗಿಯ ಗರಿಷ್ಠ ತೃಪ್ತಿ ಮತ್ತು ಉತ್ಪಾದಕನ ಗರಿಷ್ಠ ಲಾಭಗಳನ್ನ ಅದು ಪರಿಶೀಲಿಸ್ತಾ ಇರ್ತದೆ. ಅನಂತರ ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಪ್ರತಿನಿಧಿಗಳ ವರ್ತನೆಯನ್ನ ವಿವರಿಸುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರವು ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವರ್ತನೆಯನ್ನ ಇದು ಪರಿಶೀಲಿಸ್ತಾ ಇರ್ತದೆ. ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳು ಅಂತ ಹೇಳಿದ್ರೆ ವ್ಯಕ್ತಿಗಳು ಅಂತ ಹೇಳಿದ್ರೆ ಇಲ್ಲಿ ಉತ್ಪಾದಕ ಇರ್ಬೋದು, ಅನುಭೋಗಿ ಇರ್ಬೋದು, ಅವರ ವರ್ತನೆಯನ್ನ ಇದು ಪರಿಶೀಲನೆ ಮಾಡ್ತಾ ಇರ್ತದೆ. ಆದರೆ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸಮಗ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಅಗತ್ಯತೆಗಳಿಗೆ ಸಂಪನ್ಮೂಲಗಳ ನಿಯೋಜನೆ ಸಂಪನ್ಮೂಲಗಳ ನಿಯೋಜನೆಗೆ ಸಂಬಂಧಿಸಿದಂತೆ ಇದು ಪರಿಶೀಲಿಸುತ್ತದೆ. ಇಲ್ಲಿ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವರ್ತನೆಯನ್ನ ಇದು ಪರಿಶೀಲನೆ ಮಾಡಿದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವರ್ತನೆ ಅಂತ ಹೇಳಿದ್ರೆ ಒಬ್ಬ ಅನುಭೋಗಿಯ ಗರಿಷ್ಠ
ತೃಪ್ತಿಯ ಹಂತ, ಹಾಗೆಯೇ ಉತ್ಪಾದಕನ ಗರಿಷ್ಠ ಲಾಭದ ಹಂತವನ್ನ, ಅಂದ್ರೆ ವೈಯಕ್ತಿಕವಾಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನು ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಒಟ್ಟಾರೆ ಇಡೀ ದೇಶದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಏನ್ ಮಾಡಬೇಕು, ನಿಯೋಜನೆ ಮಾಡಬೇಕಾಗುತ್ತದೆ. ಕೃಷಿಗೆ, ಕೈಗಾರಿಕೆಗಳಿಗೆ, ಎಲ್ಲ ವಲಯಗಳಿಗೂ ಸಹ ನಿಯೋಜನೆ ಮಾಡಬೇಕಾಗುತ್ತೆ. ಹಾಗೆ ಇರ್ತಕ್ಕಂಥ ಸಂಪನ್ಮೂಲಗಳನ್ನ ಬಡವರು ಮತ್ತು ಶ್ರೀಮಂತರ ನಡುವೆ ಅದು ಹಂಚಿಕೆ ಮಾಡಬೇಕಾಗುತ್ತದೆ. ಇಲ್ಲಿ ಬಡವರ ಪ್ರಮಾಣ, ಬಡತನದ ಪ್ರಮಾಣ ಏನಾಗಬೇಕು, ಕಡಿಮೆ ಆಗಬೇಕು. ಹಾಗಾಗಿ ಶ್ರೀಮಂತರನ್ನ ಏನ್ ಮಾಡಬೇಕು, ಶ್ರೀಮಂತರ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಾ ಇರ್ತದೆ. ಹೀಗಾಗಿ ಸಂಪನ್ಮೂಲಗಳನ್ನ ಉಳ್ಳವರಿಂದ ಇಲ್ಲದವರಿಗೆ ವರ್ಗಾಯಿಸುವ ಪ್ರಕ್ರಿಯೆ ಎಲ್ಲಿ ಕಂಡು ಬರ್ತಾ ಇರುತ್ತೆ, ಸಮಗ್ರ ಅರ್ಥಶಾಸ್ತ್ರದಲ್ಲಿ ಕಂಡು ಬರ್ತದೆ. ಆದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವೈಯಕ್ತಿಕ ವ್ಯಕ್ತಿಗಳ ವರ್ತನೆಯನ್ನ ಇದು ಅಧ್ಯಯನ ಮಾಡುತ್ತದೆ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ವೈಯಕ್ತಿಕ ಕಲ್ಯಾಣವನ್ನು ಪರಿಗಣಿಸುತ್ತದೆ. ವೈಯಕ್ತಿಕ ಕಲ್ಯಾಣ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ವೈಯಕ್ತಿಕ ಕಲ್ಯಾಣವನ್ನ ಪರಿಶೀಲನೆ ಮಾಡಿದರೆ, ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ರಾಷ್ಟ್ರ ಕಲ್ಯಾಣ ಅಥವಾ ಸಾಮಾಜಿಕ ಕಲ್ಯಾಣವನ್ನ, ರಾಷ್ಟ್ರೀಯ ಕಲ್ಯಾಣ, ಸಾಮಾಜಿಕ ಕಲ್ಯಾಣ, ರಾಷ್ಟ್ರೀಯ ಕಲ್ಯಾಣ, ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ರಾಷ್ಟ್ರೀಯ ಕಲ್ಯಾಣವನ್ನ ಪರಿಶೀಲನೆ ಮಾಡ್ತಾ ಇರ್ತದೆ. ರಾಷ್ಟ್ರೀಯ ಕಲ್ಯಾಣ ಅಂತ ಹೇಳಿದ್ರೆ ಮುಖ್ಯವಾಗಿ ರಾಷ್ಟ್ರದ ಅಭಿವೃದ್ಧಿ, ರಾಷ್ಟ್ರದ ಬೆಳವಣಿಗೆ, ಗರಿಷ್ಠ ಜನರ ಗರಿಷ್ಠ ಸುಖವನ್ನ ಇದು ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಪರಿಶೀಲನೆ ಮಾಡುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಒಬ್ಬ ವ್ಯಕ್ತಿಯ ಕಲ್ಯಾಣ, ಒಬ್ಬ ವ್ಯಕ್ತಿಯ ಗರಿಷ್ಠ ಸುಖವನ್ನ ಮಾತ್ರ ಇದು ಪರಿಶೀಲನೆ ಮಾಡುತ್ತದೆ. ಒಬ್ಬ ಉತ್ಪಾದಕ ಗರಿಷ್ಠ ಲಾಭವನ್ನು ಹೇಗೆ ಪಡಿಬಹುದು, ಹಾಗೆಯೇ ಒಬ್ಬ ಅನುಭವಿ ಗರಿಷ್ಠ ತೃಪ್ತಿಯನ್ನ ಯಾವ ಹಂತದಲ್ಲಿ ಪಡಿಬಹುದು ಅನ್ನೋದನ್ನ ಇದು ಅಧ್ಯಯನ ಮಾಡೋದ್ರಿಂದ ಇದು ವೈಯಕ್ತಿಕ ಕಲ್ಯಾಣವನ್ನ ಪರಿಶೀಲನೆ ಮಾಡುತ್ತದೆ. ಆದರೆ ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಒಟ್ಟಾರೆಯಾಗಿ ಅಧ್ಯಯನ ಮಾಡುತ್ತದೆ. ರಾಷ್ಟ್ರದ ಕಲ್ಯಾಣವನ್ನ ಇದು ಪರಿಶೀಲನೆ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರದ ಮುಖ್ಯ ಉದ್ದೇಶ ಏನಾಗಿರ್ತದೆ, ದೇಶವನ್ನ ಅಭಿವೃದ್ಧಿಗೊಳಿಸೋದಕ್ಕೆ ಅನುಸರಿಸುವಂತಹ ಕಾರ್ಯಕ್ರಮಗಳನ್ನ ಇದು ಪರಿಶೀಲನೆ ಮಾಡ್ತಾ ಇರುತ್ತದೆ. ಹಾಗಾಗಿ ಒಟ್ಟಾರೆ ಇದು ರಾಷ್ಟ್ರೀಯ ಕಲ್ಯಾಣವನ್ನ ಇದು ಅಧ್ಯಯನ ಮಾಡುತ್ತದೆ. ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಭಾಗಶಃ ಸಮತೋಲನವನ್ನು ಅಧ್ಯಯನ ಮಾಡಿದರೆ, ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸಾಮಾನ್ಯ ಸಮತೋಲನವನ್ನ ಇದು ಪರಿಶೀಲನೆ ಮಾಡುತ್ತದೆ. ಹೀಗೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದ ವ್ಯತ್ಯಾಸವನ್ನ ನಾವು ಈ ಒಂದು ತರಗತಿಯಲ್ಲಿ ನೋಡಬಹುದು. ಸೂಕ್ಷ್ಮ ಅಂತ ಹೇಳಿದ್ರೆ ಚಿಕ್ಕದು, ಮೈಕ್ರೋ ಅಂತಕ್ಕಂಥದ್ದು ಅಣು ಅಥವಾ ಚಿಕ್ಕದು ಎಂಬ ಅರ್ಥವನ್ನು ಕೊಡುತ್ತದೆ. ಮ್ಯಾಕ್ರೋ ಅಂತಕ್ಕಂಥದ್ದು ದೊಡ್ಡದು ಅಂತ ಅರ್ಥವನ್ನು ಕೊಡುತ್ತದೆ. ಸೂಕ್ಷ್ಮ ಅಂತಕ್ಕಂಥದ್ದು ವೈಯಕ್ತಿಕ ಆರ್ಥಿಕ ಘಟಕಗಳನ್ನು ಅಧ್ಯಯನ ಮಾಡಿದ್ರೆ, ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥದ್ದು ಸಮಗ್ರ ಆರ್ಥಿಕ ಚಲನೆಗಳ ಸರಾಸರಿ ಅಧ್ಯಯನವನ್ನ ಇದು ಕೈಗೊಳ್ಳುತ್ತದೆ. ಹೀಗಾಗಿ ನಾವು ಈ ದಿನ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನ ಇವತ್ತಿನ ದಿವಸ ತಿಳ್ಕೊಂಡಿದ್ದೀವಿ. ಮತ್ತು ಸಮಗ್ರ ಅರ್ಥಶಾಸ್ತ್ರದ ಒಂದು ಪರಿಶೀಲನೆ, ಸಮಗ್ರ ಅರ್ಥಶಾಸ್ತ್ರ ಯಾವ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡುತ್ತೆ ಅನ್ನೋದನ್ನ ಇವತ್ತಿನ ದಿವಸ ತಿಳ್ಕೊಂಡಿದ್ದೀವಿ.